रङ्गेषु स्वतन्त्रो व्याप्तवान् हरिः स विष्णुश्च अस्वतन्त्रं मां स्वेच्छया वर्तयत्यशः स्वात्मनस्तस्य पूजास्युः मनोवाक्कायवर्तयः ममैताः इति कर्तारमुद्देश्यञ्च हरिं स्मरेत् व्यासाय भवनाशाय श्रीशाय गुणराशरे हृद्याय शुद्धविद्याय मध्वाय च नमो नमः। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। भवति यदनुभावादेन मूकोऽपि वाग्मी जडमतिरपि जन्तुर्जारते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वदेव हि। नौमिन्यारसुधादिकर्जरमुनीन् श्रीपादरात् सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैरग्ध्यवारान् निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यारसुधारतान् बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालनेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनाङ्वाकृताः श्रीसत्यात्मगुरो त्वदङ्घ्रयुगलं हित्वा न मे सद्गतिः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयास्तान् नमस्ये गुरून् मम। स्वस्त्यस्तु श्रीमल्लक्ष्मीनृसिंहस्य श्रियं दिशतु मे नखः स्वभक्ताभीष्टदानारसमुपात्तदशाकृतेः। ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ನಾರಾಯಣಾಚಾರ್ಯರು ಸಂಗ್ರಹ ಮಾಡಿ ತಿಳಿಸೋದಕ್ಕಾಗಿ ಮೊದಲಿಗೆ ಆ ಕಾವ್ಯ ನಾಯಕರಾದ ರಾಘವೇಂದ್ರ ಸ್ವಾಮಿಗಳ ಸಂಕ್ಷೇಪ ಪರಿಚಯವನ್ನು, ಸಂಕ್ಷೇಪವಾದ ಮಹಿಮೆಯನ್ನು ನಮಗೆಲ್ಲರಿಗೆ ತಿಳಿಸಿಕೊಡ್ತಾರೆ. ರಾಘವೇಂದ್ರ ತೀರ್ಥರ ಪೂರ್ವಾಶ್ರಮದ ಅಕ್ಕ ಅವರ ಪುತ್ರರಿವರು ಅಂತ ತಾವೇ ಇಲ್ಲೆಲ್ಲ ಕಡೆಗೆ ಹೇಳ್ಕೊಳ್ತಾರೆ. ವೆಂಕಟಾಂಬ ಅಂತ ಅಕ್ಕ ಇದ್ಲು, ಅವರ ಮಗನು ನಾನು ಅಂತ ಹೇಳ್ಕೊಳ್ತಾರೆ. ಹೀಗಾಗಿ ವಿಶೇಷವಾಗಿ ಅವರ ಮಹಿಮೆಯ ಜ್ಞಾನ ಅವರಿಗೆ ಇತ್ತು ಅಂತನ್ನೋದು ಇದರಿಂದ ನಮಗೆ ತಿಳಿದು ಬರ್ತದೆ. ರಾಘವೇಂದ್ರ ಸ್ವಾಮಿಗಳ ಈ ಕಾವ್ಯದಲ್ಲಿ ದೋಷಗಳು ನನ್ನದು ಅಂತ ಇರಬಹುದು, ಇಲ್ಲ ಅಂತ ಅಲ್ಲ. ಆದರೆ ಗುರುಗಳ ಚರಿತ್ರೆಯನ್ನು ತಿಳಿಸ್ತಾ ಇದ್ದೇನೆ ಅಂತನ್ನೋದಕ್ಕಾಗಿ ಅವಶ್ಯವಾಗಿ ಅದನ್ನು ನೀವು ಗ್ರಹಣ ಮಾಡಿರಿ ಅಂತ ಹೇಳ್ತಾ, ತಸ್ಮಾನ್ ಮಹಾಮಹಿಮ್ನೇಸ್ಮೈ ಮನಸ್ಪೃಹಯತೆ ಮಮ ತದ್ಗೌರವೇಣ ಮತ್ಕಾವ್ಯಮಂಗೀಕುರುವಂತು ಸಜ್ಜನಾಃ. ಸಜ್ಜನರು ನನ್ನ ಕಾವ್ಯವನ್ನು ಅಂಗೀಕಾರ ಮಾಡಿಕೊಳ್ತಾರೆ, ಅದು ನನಗೆ ಗೊತ್ತು ಅಂತ ಹೇಳ್ತಾರೆ. ಯಾಕೆ ಅಂತ ಅಂದರೆ, ತಸ್ಮಾನ್ ಮಹಾಮಹಿಮ್ನೇಸ್ಮೈ, ಯಾರ ಮೇಲೆ ನಾನು ಕಾವ್ಯವನ್ನು ರಚನೆ ಮಾಡ್ತಾ ಇದ್ದೇನೆ ಅವರು ಮಹಾಮಹಿಮರು ಅಂತನ್ನೋದು ಎಲ್ಲರಿಗೂ ಗೊತ್ತು, ಸುಪ್ರಸಿದ್ಧ. ಅಂತಹ ಮಹಾಮಹಿಮರ ಗುಣಗಾನವನ್ನು ಮಾಡೋದಕ್ಕಾಗಿ ನನ್ನ ಮನಸ್ಸು ಆಸಕ್ತವಾಗಿದೆ. ಆಸಕ್ತವಾಗಿ ಆದರದಿಂದ ಅವರ ಮಹಿಮೆಯನ್ನು ನಾನು ಕೊಂಡಾಡ್ತಾ ಇದ್ದೇನೆ ಅನ್ನೋದಕ್ಕಾಗಿ ಅವರ ಮೇಲಿನ ಗೌರವದಿಂದ, ರಾಘವೇಂದ್ರ ಸ್ವಾಮಿಗಳ ಮೇಲಿನ ಗೌರವದಿಂದ ಈ ಕಾವ್ಯವನ್ನು ಅವಶ್ಯವಾಗಿ ನೀವು ಅಂಗೀಕಾರ ಮಾಡಿಕೊಳ್ಳಬೇಕು ಸಜ್ಜನರು ಅಂತ ಹೇಳ್ತಾರೆ. ನನ್ನಲ್ಲಿ ಗೌರವ ಇರೋದಿಲ್ಲ, ಯಾಕೆ ನಾನು ಸಣ್ಣವನು ನಿಮ್ಮೆಲ್ಲರ ಮುಂದೆ. ಆಗಿನ
ಜ್ಞಾನಿಗಳಿಗೆ ಅವರು ಪ್ರಾರ್ಥನೆ ಮಾಡ್ತಾರೆ, ನಿಮ್ಮೆಲ್ಲರ ಮುಂದೆ ನಾನು ಸಣ್ಣವನು, ಆದರೆ ರಾಘವೇಂದ್ರ ಸ್ವಾಮಿಗಳು ನಿಮಗೆಲ್ಲರಿಗೂ ದೊಡ್ಡವರು, ಅವರ ಮೇಲೆ ಗೌರವ ಇದೆ ಅಂತನ್ನೋದಕ್ಕಾಗಿ ಅವಶ್ಯವಾಗಿ ಈ ಕಾವ್ಯವನ್ನು ನೀವೆಲ್ಲರೂ ಸನ್ಮಾನ ಮಾಡಬೇಕು, ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿ ಕೊನೆಯ ಶ್ಲೋಕದಲ್ಲಿ, ಮೊದಲನೇ ಸರ್ಗದ ಕೊನೆಯ ಶ್ಲೋಕದಲ್ಲಿ ತಮ್ಮ ವಿಚಾರವನ್ನು ತಿಳಿಸಿಕೊಳ್ತಾರೆ. ಯಾರು ನಾನು ಅಂತ, ನನಗೆ ಎಲ್ಲ ಸಾಮರ್ಥ್ಯ ಬಂದದ್ದು ಎಲ್ಲಿಂದ ಅಂತ ಅವರು ತಿಳಿಸ್ತಾರೆ. ಶ್ರೀಮತ್ ಕಶ್ಯಪ ವಂಶವಾರ್ಧಿ ಶಶಿನಃ ಷಡ್ದರ್ಶನೀ ವಲ್ಲಭ ಶ್ರೀಲಕ್ಷ್ಮೀ ನರಸಿಂಹ ವಿತ್ತ ವಿದುಷಃ ಶ್ರೀ ವೆಂಕಟಾಂಬಾಮಣೌ ಜಾತೆ ನಾರ್ಯ ದಯಾ ಸುಧಾಮಯ ಗಿರಾ ನಾರಾಯಣೇನೋದಿತೆ ಕಾವ್ಯೇ ಚಾರುಣಿ ರಾಘವೇಂದ್ರ ವಿಜಯೇ ಸರ್ಗೋ ವಿಭಾತ್ಯಾದಿಮಃ. ಮೊದಲನೇ ಸರ್ಗವನ್ನು ನಾನು ರಚನೆ ಮಾಡಿದ್ದೇನೆ. ಉಪೋದ್ಘಾತ ರೂಪವಾಗಿ ಇದನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಭಗವಂತನ ಸ್ತೋತ್ರ, ದೇವತೆಗಳ ಸ್ತೋತ್ರ, ಗುರುಗಳ ಸ್ತೋತ್ರ, ರಾಯರ ತನಕ ಇರುವ ಎಲ್ಲ ಗುರುಗಳ ಸ್ತೋತ್ರ, ಹಾಗೂ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ನಾನು ಯಾಕೆ ವರ್ಣನೆ ಮಾಡ್ತಾ ಇದ್ದೇನೆ ಅನ್ನೋ ವಿಚಾರಗಳನ್ನೆಲ್ಲ ನಾನೇನೆ ತಿಳಿಸಿದ್ದೇನೆ. ನಾನು ಯಾರು ಅಂತ ಅನ್ನೋದನ್ನು ಹೇಳಿಕೊಳ್ತಾರೆ ಅವರು. ಶ್ರೀಮತ್ ಕಶ್ಯಪ ವಂಶವಾರ್ಧಿ ಶಶಿನಃ, ಕಶ್ಯಪ ಗೋತ್ರದಲ್ಲಿ ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ ಇದ್ದಾರೆ. ಅವರ ತಂದೆಯ ವಿಚಾರವನ್ನು ನಾವು ಮೊನ್ನೆ ಕೇಳಿದ್ದೇವೆ. ಅವರೇ ಸ್ವಯಂ ಅವರ ತಂದೆಗೆ ನಮಸ್ಕಾರವನ್ನು ಮಾಡಿಕೊಳ್ತಾರೆ. ಏನವರಿಗೆ ಐಶ್ವರ್ಯ, ಅವರಲ್ಲಿರೋ ಸಂಪತ್ತು ಏನು ಅಂತ ಅಂದರೆ ಅದಕ್ಕೆ ನಾರಾಯಣಾಚಾರ್ಯರಂತಾರೆ ಶ್ರೀ ಲಕ್ಷ್ಮೀ ನರಸಿಂಹ ವಿತ್ತ ವಿದುಷಃ. ವೈದುಷ್ಯವೇ ಅವರಿಗಿರುವ ವಿತ್ತ, ಅದರ ಹೊರತು ಬೇರೆ ವಿತ್ತ ಯಾವುದೂ ಇಲ್ಲ ಅವರಿಗೆ ಅಂತ ಹೇಳ್ತಾರೆ. ಬೇರೆ ಯಾವುದೂ ಬೇಕಾಗಿಲ್ಲ. ವಿದ್ಯಾಧನಂ ಸರ್ವಧನ ಪ್ರಧಾನ, ಎಲ್ಲ ಧನಗಳಲ್ಲಿಯೂ ಪ್ರಧಾನವಾದ ಧನವೇ ವಿದ್ಯೆ. ಅಂತಹ ವಿದ್ಯೆಯನ್ನು ನರಸಿಂಹದೇವರ ಆಶೀರ್ವಾದದಿಂದ, ಪ್ರಸಾದದಿಂದ ಅವರು ಪಡೆದುಕೊಂಡಿದ್ದಾರೆ. ಅದನ್ನೇ ಸಂಪತ್ತನ್ನಾಗಿ ಕಂಡಿದ್ದಾರೆ. ಸಂಪತ್ತನ್ನು ಪಡೆಯೋದಕ್ಕಾಗಿ, ಸಂಪಾದನೆ ಮಾಡುವುದಕ್ಕಾಗಿ ಅವರೆಂದಿಗೂ ಹವಣಿಸಿಲ್ಲ, ಅವರೆಂದಿಗೂ ಆ ತರಹದ ಪ್ರಯತ್ನವನ್ನು ಮಾಡಲಿಲ್ಲ. ಆದರೆ ಅವರಿಗಿರುವ ಸಂಪತ್ತು ಯಾವುದು? ವಿದ್ಯೆಯೇ. ಈ ಸಂಪತ್ತು ನನಗೆ ಸಾಕು ಅಂತ ಹೇಳಿ ಅವರು ತೃಪ್ತರಾಗಿದ್ದಾರೆ. ಶ್ರೀಲಕ್ಷ್ಮೀ ನರಸಿಂಹ ವಿತ್ತ ವಿದುಷಃ. ವೈದುಷ್ಯವೇ ಅವರಿಗೆ ವಿತ್ತ, ವೈದುಷ್ಯವೇ ಅವರಿಗೆ ಐಶ್ವರ್ಯ. ಅಂತಹ ಐಶ್ವರ್ಯವನ್ನು ಪಡೆದ ಮಹಾನುಭಾವರು ನನ್ನ ತಂದೆಗಳು ಅಂತ ಹೇಳಿಕೊಳ್ತಾರೆ. ಶ್ರೀ ವೆಂಕಟಾಂಬಾಮಣವು, ನನ್ನ ತಾಯಿ ಒಳ್ಳೆ ಮಣಿ ರತ್ನ ಅವಳು, ಭಾರೀ ಅದ್ಭುತವಾದ ಪತಿವ್ರತ ರತ್ನ ಅವಳು ಅಂತ ಹೇಳ್ತಾರೆ. ಶ್ರೀ ವೆಂಕಟಾಂಬಾಮಣವು ಜಾತೆ ನಾರ್ಯ ದಯಾ ಸುಧಾಮಯಗಿರ. ಒಳ್ಳೊಳ್ಳೆ ಮಾತುಗಳನ್ನು ಕಲಿಸಿದ್ದಾರೆ ತಂದೆ ತಾಯಿ ನನಗೆ. ಒಳ್ಳೆಯ ಮಾತುಗಳನ್ನು ಕಲಿಸಿದಾಗ ಒಳ್ಳೆಯ ಮಾತುಗಳನ್ನೇ ನಾವು ಆಡಬೇಕಲ್ಲ, ಕೆಟ್ಟ ಮಾತುಗಳನ್ನು ಆಡಲಿಕ್ಕೆ ಬರೋದಿಲ್ಲ. ಜಾತೇನ ಆರ್ಯ ದಯಾ ಸುಧಾಮಯಗಿರ. ಬಹಳ ಸುಂದರವಾಗಿ ಅವರ ತಂದೆ ತಾಯಿಗಳನ್ನು ಕೊಂಡಾಡ್ತಾರೆ. ಮಕ್ಕಳಿಗೆ ಏನು ಮಾತನ್ನು ಕಲಿಸಬೇಕು ಅಂತ ಅನ್ನೋದನ್ನು ಮಕ್ಕಳಾಗಿ ತಂದೆ ತಾಯಿಗಳಿಂದ ಕಲಿತ ನಾರಾಯಣಾಚಾರ್ಯರು ನಮಗೆಲ್ಲ ಹೇಳ್ತಾರೆ. ಸುಧಾಮಯ ಗಿರ, ಅಮೃತಮಯವಾದ ವಚನಗಳನ್ನೇ ಮಾತಾಡಲಿಕ್ಕೆ ಕಲಿಸಿದ್ದಾರೆ ನಮ್ಮ ಅಪ್ಪ ಅಮ್ಮ. ಅದು ಬಿಟ್ಟು ಬೇರೆ ಯಾವ ಅಪಶಬ್ದಗಳು ನನ್ನ ಬಾಯಿಂದ ಬರೋದಿಲ್ಲ ಅಂತ ಅಂತಾರೆ. ಸುಧಾಮಯ ಗಿರ ನಾರಾಯಣೇನ. ನಾನು ಗಿಳಿ ಅಷ್ಟೇ. ಅಪ್ಪ ಅಮ್ಮ ಏನು ಮಾತು ಕಲಿಸ್ತಾರೆ ಅದು ಆ ಮಾತುಗಳು ಮಾತ್ರ ನನ್ನ ಬಾಯಿಂದ ಬರ್ತದೆ. ಸಮಾಜದಲ್ಲಿ ಏನು ಮಾತುಗಳನ್ನು ನಾನು ಕೇಳ್ತೇನೆ ಆ ಮಾತುಗಳು ಮಾತ್ರ ನನ್ನ ಬಾಯಿಯಿಂದ ಬರ್ತದೆ ಅನ್ನೋದಕ್ಕಾಗಿ ಅವರು ಅಂತಾರೆ, ನಾನು ಹುಟ್ಟಿದ ತಂದೆ ತಾಯಿಗಳು ಹೇಗಿದ್ರು, ನಾನು ಇದ್ದ ಸಮಾಜ ಹೇಗಿತ್ತು. ಅಂದರೆ ಆ ಸಮಾಜದಿಂದ, ತಂದೆ ತಾಯಿಗಳಿಂದ ಸುಧಾಮಯವಾದ, ಅಮೃತಮಯವಾದ ಮಾತುಗಳನ್ನೇ ಆಡಲಿಕ್ಕೆ ನಾನು ಕಲಿತಿದ್ದೇನೆಯೇ ಹೊರತು ವ್ಯರ್ಥವಾದ ಮಾತುಗಳನ್ನಾಗಲಿ ಅಥವಾ ಅಪಶಬ್ದಗಳನ್ನಾಗಲಿ ಅವುಗಳನ್ನು ಕಲಿತೇ ಇಲ್ಲ ಅಂತ ಹೇಳ್ತಾರೆ. ಇವತ್ತಿನ ಮಕ್ಕಳು ಬೈಲಿಕ್ಕೆ ಶುರು ಮಾಡಿದರೆ ಆ ಶಬ್ದಗಳು ಎಲ್ಲಿವೆ ಅಂತ ಹುಡುಕಾಡಬೇಕಾಗ್ತದೆ. ನಾವು ಎಲ್ಲಿಂದ ಕಲ್ತಿದ್ದಾರೆ ಅಂತ ಆಶ್ಚರ್ಯ ಆಗ್ತದೆ. ಅಷ್ಟು ಆಶ್ಚರ್ಯವಾದ ರೀತಿಯಲ್ಲಿ ಬೈಗಳನ್ನು ಕಲ್ತಿರ್ತಾರೆ. ನಾರಾಯಣಾಚಾರ್ಯರಂತಾರೆ, ನನ್ನ ಸಂಸ್ಕಾರಕ್ಕೂ ಇವತ್ತಿನ ಜನರ ಸಂಸ್ಕಾರಕ್ಕೂ ಹೇಗಿದೆ ಅದನ್ನು ನೋಡಿಕೊಳ್ಳ್ರಿ ಅಂತ ನಮಗೆ ತಿಳಿಸ್ತಾರೆ. ಜಾತೇನ ಆರ್ಯ ದಯಾ ಸುಧಾಮಯಗಿರ ನಾರಾಯಣೇನೋದಿತೆ ಕಾವ್ಯೇ ಚಾರುಣಿ ರಾಘವೇಂದ್ರ ವಿಜಯೇ ಸರ್ಗೋ ವಿಭಾತ್ಯಾದಿಮಃ. ಈ ಸರ್ಗ ಒಳ್ಳೆಯ ಪ್ರಕಾಶ. ಈ ಸರ್ಗದಿಂದ ಜ್ಞಾನ ಅವಶ್ಯವಾಗಿ ನಿಮಗೆಲ್ಲ ಸಿಗುತ್ತದೆ ಅಂತ ಅನ್ನೋದಕ್ಕಾಗಿ ಅಧ್ಯಯನ ಮಾಡಿರಿ ಅಂತ ಹೇಳ್ತಾರೆ. ಎರಡನೇ ಸರ್ಗದಲ್ಲಿ ಹನುಮ, ಭೀಮ, ಮಧ್ವ 3 ರೂಪಗಳಿಂದ ಪರಮಾತ್ಮನ ಸೇವೆಯನ್ನು
ಹೇಗೆ ಮಾಡಿದರು ಅಂತ ಅನ್ನೋದನ್ನು ಬಹಳ ಸುಂದರವಾಗಿ ತಿಳಿಸ್ತಾ ಪದ್ಮನಾಭ ತೀರ್ಥರಿಂದ ಹಿಡಿದುಕೊಂಡು ಸುಧೀಂದ್ರ ತೀರ್ಥರವರೆಗೆ ಬಹಳ ಅದ್ಭುತವಾದ ಅವರವರ ಚರಿತ್ರೆಗಳನ್ನು ಒಂದೊಂದು ಶ್ಲೋಕದಲ್ಲಿ ಎರಡೆರಡು ಶ್ಲೋಕಗಳಲ್ಲಿ ಬಹಳ ಸುಂದರವಾಗಿ ನಮಗೆ ತಿಳಿಸ್ತಾ ಬರ್ತಾರೆ. ತಿಳಿಸ್ತಾ ಬಂದು ಕೊನೆಗೆ ಅವರು ಸುಧೀಂದ್ರರ ವರ್ಣನೆಯನ್ನು ಮಾಡ್ತಾರೆ. ಕುಂಭಕೋಣದಲ್ಲಿ ಸುಧೀಂದ್ರರು ಬಹಳ ದೀರ್ಘಕಾಲದವರೆಗೆ ವಾಸ ಮಾಡಿದರು ಅಂತನ್ನೋ ಇತಿಹಾಸಕ್ಕೆ ಅದನ್ನು ಮುಗಿಸ್ತಾರೆ. ಆಮೇಲೆ ಈ ಗೌತಮ ವಂಶದ ವರ್ಣನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ವಂಶದ ವರ್ಣನೆಯನ್ನು ಮಾಡೋದಕ್ಕಿಂತಲೂ ಮೊದಲಿಗೆ ಯಾವ ಗೋತ್ರದಲ್ಲಿ ಇವರು ಬಂದಿದ್ದಾರೆ, ರಾಘವೇಂದ್ರ ಸ್ವಾಮಿಗಳು ಬಂದಿದ್ದಾರೆ, ಗೋತ್ರ ಪ್ರವರ್ತಕರಾದ ಋಷಿಗಳನ್ನು ಬಿಟ್ಟು ಅವರನ್ನು ಮರೆತು ಅವರನ್ನು ತಿಳಿಸೋದು ಅದು ತಪ್ಪಿದಂತೆ ಆಗ್ತದೆ ಅಂತ ಹೇಳಿ ಆ ಗೌತಮ ಋಷಿಗಳ ಮಹಿಮೆಯನ್ನು ಒಂದೆರಡು ಮಾತುಗಳಿಂದ ನಮಗೆ ತಿಳಿಸ್ತಾರೆ. ಅವನಂ ಸವನಾದಿ ಸತ್ಕ್ರಿಯಾಣಂ ಅವನಿದಾನವ ವೈರಿಣಾಂ ನಿಧಾನಂ ಭವತಿ ಸ್ಮ ಮುನೀಷಿತಾ ಗುಣಾನಾಂ ಅವಲಂಬೋ ಭುವಿ ಗೌತಮಾಭಿಧಾನ. ಗೌತಮ ಗೌತಮ ಅಂತನೋ ಹೆಸರಿನಿಂದ ಒಬ್ಬ ಮುನಿಗಳಿದ್ರು ಅಂತ ಹೇಳ್ತಾರೆ. ಗೋತ್ರ ಪ್ರವರ್ತಕರವರು, ಅವರಿಂದ ಗೌತಮ ಗೋತ್ರ ಅಂತ ಬಂತು. ಗೋತ್ರ ಪ್ರವರ್ತಕರಾದ ಋಷಿಗಳು ಅವರ ಕರ್ತವ್ಯ ಕರ್ಮಗಳು ಹೇಗಿದ್ದವು, ಅವರ ದಿನಚರಿ ಹೇಗಿತ್ತು ಅವನವನ್ನ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ. ಅವ ನಮ್ಮ ಸವನಾದಿ ಸತ್ಕ್ರಿಯಾಣಾಂ ಪ್ರಾಸಬದ್ಧವಾಗಿ ಬಹಳ ಸುಂದರವಾಗಿ ತಿಳಿಸ್ತಾರೆ. ಅವ ನಮ್ಮ ಸವನಾದಿ ಸತ್ಕ್ರಿಯಾಣಾಂ. ಸವನ ಅಂದರೆ ಯಜ್ಞ ಅಂತ ಅರ್ಥ. ಯಜ್ಞವೇ ಮೊದಲಾದ ಸತ್ಕರ್ಮಗಳನ್ನು ಅವರ ಪೂರ್ವಜರು ಏನೇನು ಯಜ್ಞಗಳನ್ನು ಮಾಡ್ತಾ ಬಂದಿದ್ದಾರೆ ಆ ಎಲ್ಲ ಯಜ್ಞಗಳನ್ನು ಪರಂಪರಾಗತವಾಗಿ ಬಂದ ಆ ಧರ್ಮಗಳನ್ನು ಪಾಲನೆ ಮಾಡೋದರಲ್ಲಿ ನಿಸ್ಸೀಮರವರು. ಆ ಯಜ್ಞಗಳನ್ನು ಕರ್ಮಗಳನ್ನು ಸಂರಕ್ಷಣೆ ಮಾಡೋದಕ್ಕಾಗಿ ಕಟಿಬದ್ಧರಾಗಿ ನಿಂತಿರುವ ಮಹಾನುಭಾವರು ಮಹಾಋಷಿಗಳವರು ಅಂತ ಹೇಳ್ತಾರೆ. ಸವನಾದಿ ಸತ್ಕ್ರಿಯಾಣಾಂ ಅವನಂ. ಸತ್ಕರ್ಮಗಳ ಸಂರಕ್ಷಣೆಯನ್ನು ನಾವು ಮಾಡಬೇಕು ಅಂತ ಹೇಳ್ತಾರೆ. ಇವತ್ತು ನಾವು ಅನೇಕ ಕಡೆಗೆ ನೋಡ್ತೇವೆ, ವೃಕ್ಷೋ ರಕ್ಷತಿ ರಕ್ಷಿತಃ ಅಂತ ಬರೆದಿರ್ತಾರೆ. ಅದು ನಿಜವಾಗಿ ಇದ್ದದ್ದು ಧರ್ಮೋ ರಕ್ಷತಿ ರಕ್ಷಿತಃ. ಆದರೆ ಇವತ್ತೆಲ್ಲ ಗಿಡಗಳನ್ನು ಕಡಿದು ಹಾಕ್ತಾ ಇದ್ದೇವೆ ನಾವೆಲ್ಲ. ಯಾಕೆ? ಹೊಟ್ಟೆಗಾಗಿ, ಉದರಂಭರಣಕ್ಕಾಗಿ, ಭೋಗಕ್ಕಾಗಿ. ಯಾವ ಭೋಗ ನಮ್ಮನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಭೋಗಕ್ಕಾಗಿ ಮನುಷ್ಯರಿಗೆ ನೆರಳು ಕೊಡುವ, ನಮಗೇ ಒಳ್ಳೆಯದು ಮಾಡುವ ದೊಡ್ಡ ದೊಡ್ಡ ವೃಕ್ಷಗಳನ್ನು ಛೇದನೆ ಮಾಡಿ ಬಿಡ್ತಾ ಇದ್ದೇವೆ ಅನ್ನೋದಕ್ಕಾಗಿ ಅಲ್ಲಲ್ಲಿ ಈ ಮಾತುಗಳನ್ನು ಕಡಿಯೋರು ಅವರೇ, ಇದನ್ನು ಹಚ್ಚಿದವರು ಅವರೇ. ವೃಕ್ಷೋ ರಕ್ಷತಿ ರಕ್ಷಿತ ಅಂತ ಯಾರು ಬರೀತಾರೆ ಅವರೇ ಆ ವೃಕ್ಷಗಳನ್ನು ಕಡಿತಾ ಇದ್ದಾರೆ. ಇದೆಂತಹ ವಿರೋಧ ನೋಡ್ರಿ. ಈ ರೀತಿಯಾದ ವಿರೋಧ ಈ ಲೋಕದಲ್ಲಿ ಇಲ್ಲೇ ಕಾಣಬಹುದು, ಇದು ಕಲಿಯುಗದಲ್ಲೇ ಕಾಣಬಹುದು. ವೃಕ್ಷಗಳನ್ನು ಸಂರಕ್ಷಣೆ ಮಾಡಿದ್ರೆ ನಿಮ್ಮನ್ನು ಸಂರಕ್ಷಣೆ ಮಾಡ್ತದೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಡೋದು, ಅವರೇ ವೃಕ್ಷಗಳನ್ನು ಕತ್ತರಿಸಿ ಹಾಕೋದು. ಹಾಗೆ ಧರ್ಮೋ ರಕ್ಷತಿ ರಕ್ಷಿತ. ವೃಕ್ಷವನ್ನು ಸಂರಕ್ಷಣೆ ಮಾಡಿದರೆ ಅದು ನಮ್ಮನ್ನು ಸಂರಕ್ಷಣೆ ಮಾಡ್ತದೆ, ನಿಜ, ಇಲ್ಲ ಅಂತ ಅಲ್ಲ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ನಾವು ಸಂರಕ್ಷಣೆ ಮಾಡಬೇಕಾದದ್ದು ನಮ್ಮ ಸತ್ಕರ್ಮಗಳನ್ನು ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ಅವನಮ್ಮ ಸವನಾದಿ ಸತ್ಕ್ರಿಯಾಣಾಂ. ಅವನ ಅಂದರೆ ರಕ್ಷಣೆ ಅಂತ ಅರ್ಥ. ಸವನ ಮೊದಲಾದ ಸತ್ಕರ್ಮಗಳಿಗೆ ರಕ್ಷಕರಾಗಿ ಅವರಿದ್ರು ಅಂತ ಹೇಳ್ತಾರೆ. ಅವುಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ರು. ಏನು ಸಂರಕ್ಷಣೆ ಮಾಡೋದು ಅಂದರೆ ಏನು? ಕರ್ಮಗಳನ್ನು ಸಂರಕ್ಷಣೆ ಮಾಡೋದು ಅಂತ ಅಂದರೆ ಯಥಾಯೋಗ್ಯವಾದ ಕಾಲದಲ್ಲಿ ಹೇಳಿದಂತೆ ಅವುಗಳನ್ನು ಮಾಡ್ತಾ ಹೋಗೋದು ಅಷ್ಟೇ. ಕೃಷ್ಣ ಪರಮಾತ್ಮ ಗೀತೆಯ 16ನೇ ಅಧ್ಯಾಯದ ಕೊನೆಗೆ ಬಹಳ ಸುಂದರವಾಗಿ ಆ ಮಾತನ್ನು ನಮಗೆ ತಿಳಿಸ್ತಾನೆ. ಅರ್ಜುನನಿಗೆ ಹೇಳ್ತಾ ನಮಗೆ ಸಂದೇಶವನ್ನು ಕೊಡ್ತಾನೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯವ್ಯವಸ್ಥಿತವು. ಆದ್ದರಿಂದಾಗಿ ಜ್ಞಾತ್ವಾ ಕರ್ಮ ಕರ್ತುಂ ಯಹಾರ್ಹಸಿ. ಶಾಸ್ತ್ರವನ್ನು ತಿಳಿದುಕೊಂಡು ಕರ್ಮವನ್ನು ಮಾಡು ಅಂತ ಹೇಳ್ತಾರೆ. ಶಾಸ್ತ್ರವನ್ನು ತಿಳಿದು ಕರ್ಮವನ್ನು ಮಾಡಿದಾಗ ಆವಾಗ ಕರ್ಮವನ್ನು ಸಂರಕ್ಷಣೆ ಮಾಡಿದಂತೆ ಆಗ್ತದೆ, ಧರ್ಮವನ್ನು ಸಂರಕ್ಷಣೆ ಮಾಡಿದಂತೆ ಆಗ್ತದೆ. ಅಂತಹ ಧರ್ಮವನ್ನು ಸತ್ಕರ್ಮಗಳನ್ನು ಸಂರಕ್ಷಣೆ ಮಾಡೋದಕ್ಕಾಗಿ ಕಟಿಬದ್ಧವಾಗಿ ನಿಂತ ಮಹಾನುಭಾವರು ಗೌತಮ ಋಷಿಗಳು ಅಂತ ಹೇಳಿ ನಾರಾಯಣಾಚಾರ್ಯರು ತಿಳಿಸ್ತಾರೆ. ಅವನಿದಾನವ ವೈರಿಣಾಂ ನಿಧಾನಂ. ಅಂದರೆ ಬ್ರಾಹ್ಮಣರ ಕುಲದ ಪ್ರವರ್ತಕರು, ಗೋತ್ರ ಪ್ರವರ್ತಕರಾಗಿರತಕ್ಕಂತಹ ಮಹಾನುಭಾವರು. ಭವತಿ ಸ್ಮ ಮುನೀಷಿತಾ ಗುಣಾನಾಂ ಅವಲಂಬೋ ಭುವಿ ಗೌತಮಾಭಿಧಾನ. ಗೌತಮ ಅಂತನೋ ಹೆಸರಿನ ಒಬ್ಬ ಋಷಿಗಳಿದ್ರು ಅಂತ ಅವರ ಕಥೆಯನ್ನು ತಿಳಿಸ್ತಾರೆ. ಏನು ಮಾಡಿದ್ರು ಅವರು ಅಂದರೆ ದೇವರ ಆಜ್ಞೆಯನ್ನು
ದೊಡ್ಡ ದೊಡ್ಡ ಋಷಿಗಳು ಕೂಡ ಹೇಗೆ ಪಾಲನೆ ಮಾಡಿದರು ಅಂತ ನಾವು ನೋಡಿದರೆ ಬಹಳ ಆಶ್ಚರ್ಯ ಆಗ್ತದೆ. ಇವತ್ತು ನಾವು ತರ್ಕಶಾಸ್ತ್ರ ಅಂತ ಕೇಳ್ತೀವಲ್ಲ, ಅದನ್ನು ಬರೆದವರು ಇವರೇ. ಗೌತಮ ಋಷಿಗಳೇ ತರ್ಕಶಾಸ್ತ್ರವನ್ನು ಬರೆದವರು. ಬೃಹಸ್ಪತಿಗಳು ನಾಸ್ತಿಕ ಸಿದ್ಧಾಂತವನ್ನು ಬರೆದವರವರು, ನಾಸ್ತಿಕ ಮತವನ್ನು ಪ್ರಚಾರ ಮಾಡಿದವರು. ಆ ಗ್ರಂಥಗಳನ್ನು ಬರೆದವರು ಬೃಹಸ್ಪತಿಗಳು. ಈ ಎಲ್ಲ ಮತಗಳನ್ನು ನಾವೇನು ಕೇಳ್ತೀವಲ್ಲ, ಇದಕ್ಕೆಲ್ಲ ಪ್ರವರ್ತಕರು ಬೇರೆ ಯಾರೋ ಅಲ್ಲ, ಅದನ್ನು ಪ್ರವರ್ತನೆ ಮಾಡಿದವರು ನಮ್ಮವರೇ, ಋಷಿಗಳೇ ಪ್ರವರ್ತನೆ ಮಾಡಿದ್ದಾರೆ. ಯಾಕೆ ಪ್ರವರ್ತನೆ ಮಾಡಬೇಕಾಗಿತ್ತು ಅನ್ನೋದಕ್ಕಾಗಿ ಕಾರಣವನ್ನು ಕೊಡ್ತಾರೆ. ಅಕೃತ ಅಸುರ ಸಾರ್ಥ ಮೋಹನಾರ್ಥಂ. ಅನೇಕ ಅಸುರ ಜನರು ತತ್ವಜ್ಞಾನವನ್ನು ಪಡೆದು ಮೋಕ್ಷವನ್ನು ಪಡೆದರೆ ಹೇಗೆ ಆಗೋದಿಲ್ಲಲ್ಲ. ತತ್ವಜ್ಞಾನವನ್ನು ಪಡಿಬಾರದು, ಅವರಿಗೆ ಅವಕಾಶವನ್ನು ಕೊಡಬಾರದು. ಅವಕಾಶವನ್ನು ಕೊಟ್ಟರೆ ಅದರ ದುರುಪಯೋಗವನ್ನು ಮಾಡಿಕೊಳ್ತಾರೆ ಅನ್ನೋದಕ್ಕಾಗಿ ದೇವರು ಅವಕಾಶವನ್ನು ಕೊಡಬಾರದು ಅಸುರರಿಗೆ ಅಂತನ್ನೋದನ್ನು ತಿಳಿಸೋದಕ್ಕಾಗಿ ಒಬ್ಬೊಬ್ಬ ಋಷಿಗಳಿಗೆ ಒಂದೊಂದು ಮತವನ್ನು ಪ್ರವರ್ತನೆ ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗೆ ಭಗವಂತನ ಆಜ್ಞೆಯನ್ನು ಶಿರಸಾಧಾರಣೆ ಮಾಡಿ ಗೌತಮರು ನಯಶಾಸ್ತ್ರಂ ತರ್ಕಶಾಸ್ತ್ರವನ್ನು ಅವರು ರಚನೆ ಮಾಡಿದರು. ಮುಹುರಾಗಮ ಭೇದ ಕರ್ಮುನಿಂದೋಹ ಅವತಾರಸ್ಯ ನಿಮಿತ್ತತಾಮಯಾಸೀತ. ಅದೇ ರೀತಿಯಾಗಿ ವೇದವ್ಯಾಸ ದೇವರ ಜನ್ಮಕ್ಕೆ ಕಾರಣೀಭೂತರಾದರವರು ಅಂತ ಹೇಳ್ತಾರೆ. ಗೌತಮ ಋಷಿಗಳು ಶಾಪ ಕೊಟ್ಟರು. ಗೌತಮಸ್ಯ ಋಷೇ ಶಾಪಾತ ಜ್ಞಾನೇ ತ್ವಜ್ಞಾನತಾಂ ಗತೆ. ಎಲ್ಲಿಯೂ ಜ್ಞಾನ ಇಲ್ಲ, ಜ್ಞಾನವೆಲ್ಲ ತಿರೋಹಿತ ಆಗಿ ಹೋಗಿಬಿಟ್ಟಿದೆ ಗೌತಮ ಋಷಿಗಳ ಶಾಪದಿಂದ. ಹೀಗಾಗಿ ದೇವತೆಗಳೆಲ್ಲ ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಜ್ಞಾನವೇ ಇಲ್ಲ ಜಗತ್ತಿನಲ್ಲಿ, ಸಜ್ಜನರೆಲ್ಲ ಜ್ಞಾನರಹಿತರಾಗಿ ಅವರು ಪ್ರಚ್ಯುತರಾಗಿ ಹೋಗ್ತಾ ಇದ್ದಾರೆ, ಅವರಿಗೆಲ್ಲ ಅನರ್ಥವಾಗಿ ಹೋಗ್ತಾ ಇದೆ, ಅಸನ್ಮಾರ್ಗವನ್ನು ಹಿಡಿದಿದ್ದಾರೆ. ಹೀಗಾಗಿ ಅವರನ್ನೆಲ್ಲ ಉದ್ಧಾರ ಮಾಡೋದಕ್ಕಾಗಿ ನೀವು ಉಪಾಯವನ್ನು ಮಾಡಬೇಕು ಅಂತ ಹೇಳಿದಾಗ ಸಾಕ್ಷಾತ್ ಪರಮಾತ್ಮ ವೇದವ್ಯಾಸನಾಗಿ ಅವತಾರವನ್ನು ತಾಳಿದರು. ವೇದವ್ಯಾಸರಾಗಿ ಪರಮಾತ್ಮ ಅವತಾರ ತಾಳೋದಕ್ಕಾಗಿ ಕಾರಣರಾದರೂ ಗೌತಮರು, ಶಾಪವನ್ನು ಕೊಡುವ ಮುಖಾಂತರ. ಅಂಥ ಮಹಾನುಭಾವರು ಗೌತಮರು ಅಂತ ಹೇಳಿ ಗೌತಮರ ಸ್ಮರಣೆಯನ್ನು ಮಾಡಿಕೊಳ್ತಾರೆ. ಆ ಗೌತಮರ ವಂಶದಲ್ಲಿ ಒಂದು ಸುಂದರವಾಗಿ ನಡೆದುಕೊಂಡು ಬಂದ ಒಂದು ಪದ್ಧತಿ ಇತ್ತು ಅಂತ ಹೇಳ್ತಾರೆ. ಆ ವಂಶದಲ್ಲಿ ಬಂದ ಹೆಣ್ಣು ಮಕ್ಕಳೆಲ್ಲರೂ ತಂದೆಗೆ ಹೋಲುವಂತೆ ಇರ್ತಾ ಇದ್ರು ಅಂತ ಹೇಳ್ತಾರೆ. ತಂದೆಯ ಮುಖವನ್ನು ಹೋಲುವ ಹೆಣ್ಣು ಮಕ್ಕಳು, ಅದು ಅದೃಷ್ಟ ಅಂತ ಹೇಳ್ತಾರೆ. ತಂದೆಯ ಮುಖವನ್ನು ಹೋಲಬೇಕು ಹೆಣ್ಣು ಮಕ್ಕಳು ಅಂತ ಹೇಳ್ತಾರೆ. ಹೀಗಾಗಿ ತಂದೆಯ ಮುಖವನ್ನು ಹೋಲುವ ಹೆಣ್ಣು ಮಕ್ಕಳು ಆ ವಂಶದಲ್ಲಿ ಹುಟ್ಟಿದ್ರು ಅಂತ ತಿಳಿಸ್ತಾ ಅವರ ಅದೃಷ್ಟವನ್ನು ಕೊಂಡಾಡ್ತಾರೆ. ಆ ಗೋತ್ರದಲ್ಲಿ, ಆ ಕುಲದಲ್ಲಿ ಹುಟ್ಟಿದವರ ಅದೃಷ್ಟ ಇಂಥ ಅದ್ಭುತದ್ದಾಗಿತ್ತು ಅಂತ ಹೇಳ್ತಾರೆ. ಸ್ತ್ರೀಯರು ತಂದೆಯ ಮುಖವನ್ನು ಹೋಲಿದರೆ ಪುರುಷರು ಹುಟ್ಟಿದ ಮಕ್ಕಳು, ಗಂಡು ಮಕ್ಕಳು ಆ ತಂದೆ ಸಂಪಾದನೆ ಮಾಡಿದ ವಿದ್ಯೆಗಿಂತಲೂ ಅಧಿಕವಾದ ವಿದ್ಯೆಯನ್ನು ಸಂಪಾದನೆ ಮಾಡಿ ಶಿಷ್ಯಾದಿಚ್ಛೇತ್ ಪರಾಜಯಂ ಪುತ್ರಾದಿಚ್ಛೇತ್ ಪರಾಜಯಂ ಅನ್ನುವ ಮಾತನ್ನು ಸಾರ್ಥಕಗೊಳಿಸ್ತಾ ಇದ್ರಂತೆ. ಹೆಣ್ಣು ಮಕ್ಕಳು ತಂದೆಯ ಮುಖವನ್ನು ಹೋಲಿದರೆ ಗಂಡು ಮಕ್ಕಳು ಆ ತಂದೆ ತನ್ನ ಮುಖದಿಂದ ಏನು ಉಚ್ಚಾರಣೆ ಮಾಡ್ತಾನಲ್ಲ, ಮುಖದಿಂದ ಹೊರಗೆ ಹಾಕ್ತಾನಲ್ಲ ಜ್ಞಾನವನ್ನು, ಆ ಜ್ಞಾನ ಏನು ಪಡೆದಿದ್ರೋ ಆ ಜ್ಞಾನಕ್ಕಿಂತಲೂ ಹೆಚ್ಚಾದ ಜ್ಞಾನವನ್ನು ಪಡೆದು ತಂದೆ ತಾಯಿಗಳನ್ನು ಉದ್ಧಾರ ಮಾಡುವಂತಹ, ವಂಶವನ್ನೇ ಉದ್ಧಾರ ಮಾಡುವಂತಹ ಗಂಡು ಮಕ್ಕಳು ಅವರ ವಂಶದಲ್ಲಿ ಆಗ್ತಾ ಇದ್ರು. ಅಂತಹ ವಂಶದಲ್ಲಿ ಕೃಷ್ಣಾಚಾರ್ಯರು ಅಂತ ಒಬ್ಬ ಮಹಾನುಭಾವರಿದ್ದರು ಅಂತ ಹೇಳ್ತಾರೆ. ಬಹುಶಃ ಇವರು ಮೂಲ ಪುರುಷರು ಅಂತ ಅನ್ನೋದಕ್ಕಾಗಿ ಮೊಟ್ಟ ಮೊದಲಿಗೆ ಅವರ ಸ್ತೋತ್ರವನ್ನು ಮಾಡ್ತಾರೆ. ಕೃಷ್ಣಾಚಾರ್ಯರು ಅಂತ ಇದ್ರು. ಬಹಳ ಅದ್ಭುತವಾಗಿ ವೀಣೆಯನ್ನು ಬಾರಿಸ್ತಾ ಇದ್ರಂತೆ, ನುಡಿಸ್ತಾ ಇದ್ರಂತೆ. ಅದ್ಭುತವಾದ ವೈಣಿಕರವರಾಗಿದ್ದರು. ಅದು ವಂಶ ಪಾರಂಪರಿಕವಾಗಿ ಬಂದಾಗ ಮಾತ್ರ ಅದನ್ನಷ್ಟು ಸುಲಭವಾಗಿ ಕಲೀಲಿಕ್ಕೆ ಆಗ್ತದೆ, ಇಲ್ಲೇ ಹೋದರೆ ಬರೋದಿಲ್ಲ. ಅದು ಸಾಂಪ್ರದಾಯಿಕವಾಗಿ ವಂಶ ಪರಂಪರಾಗತವಾಗಿ ಬರಬೇಕದು, ಅಂದಾಗ ಮಾತ್ರ ಬಹಳ ಶುದ್ಧವಾಗಿ ಅದು ಇರ್ತದೆ. ಅವರ ವಂಶದಲ್ಲೇನೇ ಹಾಗಿತ್ತು. ಆ ತರಹದ ಅದ್ಭುತವಾದ ಜ್ಞಾನ ಅವರಿಗೆ ಇತ್ತು ಅಂತ ಅನ್ನೋದಕ್ಕಾಗಿ ಬಹಳ ಚೆನ್ನಾಗಿ ವೀಣೆಯನ್ನು ನುಡಿಸ್ತಾ ಇದ್ದರು. ಅವರು ವೀಣೆಯನ್ನು ನುಡಿಸೋದನ್ನು ವಿಜಯನಗರದ ರಾಜ ಕೃಷ್ಣದೇವರಾಜನಿಗೆ ಕಲಿಸಿದ್ರಂತೆ ಅವರು. ಅಂಥ ಅದ್ಭುತವಾದ ಪಾಂಡಿತ್ಯ ಅವರಿಗೆ ಇತ್ತು. ಮಹಾರಸಿಕ ರಾಜ, ಭಾರಿ ಅದ್ಭುತ ಜ್ಞಾನಿಯವನು, ಎಲ್ಲ ವಿದ್ಯೆಗಳಲ್ಲಿಯೂ ಪಾಂಡಿತ್ಯವನ್ನು ಗಳಿಸಿದ ಮಹಾನುಭಾವ ಕೃಷ್ಣದೇವರಾಯ. ಅಂತಹ ಕೃಷ್ಣದೇವರಾಯನಿಗೆ ಈ ವೀಣೆಯ ವಿದ್ಯೆಯನ್ನು ಹೇಳಿಕೊಟ್ಟು ಅನೇಕ ಉಪಹಾರಗಳನ್ನು ಪಡೆದಿದ್ದರಂತೆ ಅವರಿಂದ. ಅಂಥ ಅದ್ಭುತವಾದ ಪಾಂಡಿತ್ಯ ಅವರಿಗೆ ಇತ್ತು. ಅಂತಹ ಕೃಷ್ಣಾಚಾರ್ಯರಿಗೆ ಕನಕಾಚಲ ಅಂತ ಒಬ್ಬರು ಮಕ್ಕಳಿದ್ರು ಅಂತ ಹೇಳ್ತಾರೆ. ಕೃಷ್ಣಾಚಾರ್ಯ ಮಹೀಸುರಾಧಿನೇತು ಕನಕಾಚಲ ನಾಮ ಪುಣ್ಯನಾಮ ಕನಕೋರ್ವಿ ಹೃದಿ ವಾಪರೋತಿ ಅತಿಧೀರ. ಕನಕಾಚಲ ಅಂತ ಹೆಸರಿಟ್ಟಿರ್ತಾರೆ. ಕನಕ
ನಾಮಕರಣ ಬಹಳ ಸುಂದರವಾದ ಸಂಸ್ಕಾರ ಅದು. ನಾವು ಮಕ್ಕಳಿಗೆ ಹೆಸರಿಡಬೇಕು, ಆ ಹೆಸರಿನಿಂದಲೇ ಕರಿಬೇಕು, ಪೂರ್ಣ ಹೆಸರಿನಿಂದ, ಅರ್ಧಂಬರ್ಧ ಹೆಸರಿನಿಂದ ಕರೆಯೋದಲ್ಲ. ಹೆಸರೇನಿಟ್ಟಿದ್ದೇವೆ ಅದೇ ಹೆಸರಿನಿಂದ ಕರಿಬೇಕು. ಯಾರೋ ಹೇಳ್ತಾ ಇದ್ರು, ಮಂದಪಾಲ ಅಂತ ಹೆಸರಿಟ್ಟಿದ್ರಂತೆ. ಭಗವಂತನ ಹೆಸರು. ಯಾಕೆ? ಮಂದರಾದವರನ್ನು ಪಾಲನೆ ಮಾಡ್ತಾನೆ ಭಗವಂತ. ನಾವೆಲ್ಲ ಮಂದರಲ್ಲ, ಅಜ್ಞಾನಿಗಳಲ್ಲ. ಮಂದರಾದ ನಮ್ಮನ್ನೆಲ್ಲರನ್ನೂ ಭಗವಂತ ಪಾಲನೆ ಮಾಡ್ತಾನೆ ಅನ್ನೋದಕ್ಕಾಗಿ ಭಗವಂತ ಮಂದಪಾಲ ಅಂತ ದೇವರಿಗೆ ಹೆಸರು. ದೇವರ ಹೆಸರನ್ನಿಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅನ್ನೋದಕ್ಕಾಗಿ ಅಜ್ಞಾನಿಗಳನ್ನು ಭಗವಂತ ಸಂರಕ್ಷಣೆ ಮಾಡ್ತಾನೆ ಅನ್ನೋ ತತ್ವ ಯಾವಾಗಲೂ ನಮ್ಮ ಮನಸ್ಸಿಗೆ ಬರಬೇಕು. ಅದು ಯಾವಾಗಲೂ ನಮಗೆ ಗೊತ್ತಾಗ್ತಾ ಇರಬೇಕು ಅಂತ ಹೇಳಿ ಒಬ್ಬ ಮಹಾನುಭಾವರು ಮಗನಿಗೆ ಮಂದಪಾಲ ಅಂತ ಹೆಸರಿಟ್ಟಿದ್ರಂತೆ. ಆದರೆ ನಾವೆಲ್ಲ ಅಜ್ಞಾನಿ. ಆ ಹೆಸರಿನಿಂದ ಮಗನನ್ನು ಕರೆದಾಗ ಭಗವಂತನ ಆ ಮಹಿಮೆಯ ಸ್ಮರಣೆ ಆಗಬೇಕು. ಅಜ್ಞಾನಿಗಳು ನಾವೆಲ್ಲ, ಮಂದರು ನಾವೆಲ್ಲ, ಆದರೂ ಭಗವಂತ ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋ ಭಗವಂತನ ಮಹಿಮೆ ನೆನಪಾಗಬೇಕು ಅಂತ ಅನ್ನೋ ಉದ್ದೇಶದಿಂದ ಆ ಹೆಸರನ್ನಿಟ್ಟಿದ್ರಂತೆ. ಆಮೇಲೆ ಅದು ಮಂದಪಾಲ ಅಂತ ಹೆಸರು, ಒಳ್ಳೆ ಅದ್ಭುತವಾದ ಸುಂದರವಾದ ಹೆಸರು. ಕರೀಲಿಕ್ಕೆ ಶುರು ಮಾಡಿದರು. ಹೇಗೆ? ಮಂದಪಾಲ ಅಂತ ಅಪ್ಪ ಕರೀತಾ ಇದ್ದ. ಆದರೆ ಅಪ್ಪ ಒಬ್ಬನೇ ಕರೆದರೆ ನಡೀತದೆ ಏನೋ, ಉಳಿದವರೆಲ್ಲ ಕರಿಬೇಕಲ್ಲ. ಹೇಗೆ ಅವನು ಮಂದಪಾಲ ಅಂತ ಹೆಸರು ಹೋಗಿ ಅವನಿಗೆ ಮಂದಿ ಅಂತ ಹೆಸರು ಬಂತು. ಎಷ್ಟು ಅನರ್ಥ ಆಗ್ತದೆ ನೋಡ್ರಿ ಅದು, ಮಂದಿ ಅಂತ. ವಿವಾಹ ಆಯಿತು, ಅವಳ ಹೆಂಡತಿ ಹೊರಗೆ ಬರ್ತಾ ಇದ್ಲಂತೆ. ಇವಳು ಯಾರು ಅಂತ ಯಾರಿಗೋ ಕೇಳಿದ್ರಂತೆ. ಇವಳು ಯಾರು ಗೊತ್ತಿಲ್ಲ, ಮಂದಿ ಹೆಂಡತಿ ಅಂತ ಅನ್ಲಂತೆ. ಎಷ್ಟು ಅನರ್ಥ ಆಗಿ ಹೋಗ್ತದೆ ನೋಡ್ರಿ. ಅಡ್ಡ ಹೆಸರಿಟ್ರೆ ಹೀಗೆ ಒಂದು ರೀತಿಯಾಗಿ ಅಲ್ಲ, ಅನೇಕ ರೀತಿಯಾಗಿ ಅನರ್ಥವಾಗಿ ಹೋಗ್ಬಿಡ್ತದೆ. ಅನ್ನೋದಕ್ಕಾಗಿ ಏನು ಹೆಸರಿಟ್ಟಿದ್ದೇವೆ ಹಾಗೇನೇ ಕರಿಬೇಕು. ಎಷ್ಟು ಅದ್ಭುತವಾದ ತತ್ವವನ್ನು ಆ ಶಬ್ದ ನಮಗೆ ತಿಳಿಸಿಕೊಡ್ತದೆ. ಭಗವಂತನ ಅದ್ಭುತವಾದ ಮಹಿಮೆಯ ಸ್ಮರಣೆ ಆಗಬೇಕು ಅಂತ ಅನ್ನೋದಕ್ಕಾಗಿ ತಂದೆ ಹೆಸರಿಟ್ಟರೆ ಸಮಾಜ ಎಲ್ಲ ಅದನ್ನು ವಿಕಾರವಾಗುವಂತೆ ಕರೆದು ದೇವರ ನೆನಪೇ ಆಗದೇ ಇರೋ ಹಾಗೆ, ದೇವರೇ ಇಲ್ಲ ಅಂತನ್ನೋ ಹಾಗೆ ನಾವು ಅವರನ್ನು ಕರೀಲಿಕ್ಕೆ ಶುರು ಮಾಡಿದರೆ ಏನಾಗ್ತದೆ? ಅದರಿಂದ ನಮಗೆ ಅನರ್ಥ. ಅನ್ನೋದಕ್ಕಾಗಿ ಒಳ್ಳೆ ಹೆಸರಿಡಬೇಕು. ಹೆಸರಿಗೆ ತಕ್ಕಂತೆ ಆ ಹೆಸರಿನ ಅರ್ಥವನ್ನು ಮಕ್ಕಳಿಗೆ ಹೇಳಬೇಕಂತ. ಎಷ್ಟೋ ಜನರಿಗೆ ಮಕ್ಕಳ ಹೆಸರೇ ಗೊತ್ತಿರೋದಿಲ್ಲ. ಬಹಳ ವಿಚಿತ್ರವಾದ ಹೆಸರನ್ನು ಇಡ್ತಾ ಇರ್ತಾರೆ, ಏನೂ ಅರ್ಥ ಇರೋದಿಲ್ಲ. ಆ ಹೆಸರಿನಿಂದ ಕರೆದರೆ ನಿಜವಾಗಿ ಕೆಲವು ಕಡೆಗೆ ಆಶ್ಚರ್ಯ ಆಗ್ತದೆ. ಮಕ್ಕಳನ್ನು ಕರೀತಾ ಇದ್ದಾರೋ ನಾಯಿಯನ್ನು ಕರೀತಾ ಇದ್ದಾರೋ ಗೊತ್ತಾಗೋದಿಲ್ಲ, ಅಂಥ ಹೆಸರುಗಳನ್ನು ಇಟ್ಟಿರ್ತಾರೆ. ಆದರೆ ಶಾಸ್ತ್ರದಲ್ಲಿ ವಶಿಷ್ಠರೇ ಸ್ವಯಂ ನಮಗೆ ಎಲ್ಲ ಹೇಳ್ತಾರೆ, ದೇವರ ಹೆಸರನ್ನೇ ಮಕ್ಕಳಿಗೆ ಇಡಬೇಕು ಅಂತ ಹೇಳ್ತಾರೆ. ಮಕ್ಕಳಿಗೆ ಇಡಬೇಕಾದ್ರೆ ಅದೊಂದು ಅದ್ಭುತವಾದ ಸಂಸ್ಕಾರ, ಅದು ನಾಮಕರಣ ಅಂತ ಅನ್ನೋದು. ಆದರೆ ಇವತ್ತೆಲ್ಲ ಮರೆತು ಹೋಗಿಬಿಟ್ಟಿದ್ದೇವೆ. ತಂದೆ ಕೃಷ್ಣಾಚಾರ್ಯರು ಹುಟ್ಟಿನ ಮಗನಿಗೆ ಹೆಸರಿಟ್ಟರು. ಏನಂತ ಹೆಸರಿಟ್ಟರು? ಕನಕ ಅಂತ ಹೆಸರಿಟ್ಟರು. ಎಲ್ಲರ ದೃಷ್ಟಿಯಲ್ಲಿ ನನ್ನ ಮಗ ಬಂಗಾರದಂತೆ ಇರಬೇಕು, ಶುದ್ಧನಾಗಿ ಇರಬೇಕು, ಬಂಗಾರದಂತೆ ಅನ್ನೋದಕ್ಕಾಗಿ ಕನಕ ಅಂತ ಹೆಸರಿಟ್ಟಂತೆ. ಅದು ನೋಡ್ರಿ ಎಷ್ಟು ಸುಂದರವಾದ ಹೆಸರು ಅಂತ ಅಂದರೆ, ಮೇಲೊಂದು ಒಳಗೊಂದು ಇರಬಾರದು, ಹಿಂದೊಂದು ಮುಂದೊಂದು ಇರಬಾರದು. ಎಲ್ಲರೂ ಇರೋದು ಹಾಗೇನೆ ಇರ್ತಾರೆ, ಒಳಗೊಂದು ಹೊರಗೊಂದು ನಮ್ಮಲ್ಲೆಲ್ಲ. ಒಬ್ಬ ಕವಿ ಬಹಳ ಸುಂದರವಾಗಿ ಹೇಳ್ತಾನೆ, ಮನಸ್ಯನ್ಯತ್ ವಚಸ್ಯನ್ಯತ ಕರ್ಮಣ್ಯನ್ಯತ್ ದುರಾತ್ಮನಾಮ. ದುರ್ಜನರು ಹೇಗಿರ್ತಾರೆ ಅಂದರೆ ಮನಸ್ಯನ್ಯತ, ಮನಸ್ಸಿನಲ್ಲೊಂದು ಬೇರೆ ವಿಚಾರ ಮಾಡ್ತಾ ಇರ್ತಾರಂತೆ. ವಚಸಿ ಅನ್ಯತ, ಒಳಗೆ ಮಾತ್ರ ಅತಿ ಕ್ರೂರವಾದ ವಿಚಾರವನ್ನು ಮಾಡ್ತಾ ಇರ್ತಾರೆ, ಮಾತು ಮಾತ್ರ ಬಹಳ ಮೆತ್ತಗೆ ಆಡ್ತಾ ಇರ್ತಾರೆ. ವಚಸ್ಯನ್ಯತ ಕರ್ಮಣ್ಯನ್ಯತ, ಮನಸ್ಸಿನಲ್ಲಿರೋದೊಂದು, ಮಾತಾಡೋದೊಂದು, ಮಾಡೋದು ಮತ್ತೊಂದು. ಹೀಗೆ ಯಾರಾದರೂ ಮಾಡಿದರೆ ಕವಿ ಅಂತಾನೆ ಅವರು ದುರ್ಜನರು ಅಂತ ಹೇಳಿಬಿಡ್ತಾನೆ. ಮನಸ್ಸೇಕಂ ವಚಸ್ಯೇಕಂ ಕರ್ಮಣ್ಯೇಕಂ ಸದಾತ್ಮನಾಮ. ಮನಸ್ಸಿನಲ್ಲಿ ಅದೇ, ಮಾತಿನಲ್ಲಿಯೂ ಅದೇ, ಮಾಡೋದೂ ಅದೇ. ಈ ಮೂರೂ ಒಂದೇ ಆಗಿರಬೇಕು ಅಂತ ಹೇಳ್ತಾರೆ. ಇವು ಮೂರು ಬೇರೆ ಬೇರೆ ಆಗಬಾರದು ಅಂತ ಹೇಳ್ತಾರೆ. ಹೀಗೆ ಯಾರಿರ್ತಾರೆ ಅವರು ಸಜ್ಜನರು. ಒಳಗೊಂದು ಹೊರಗೊಂದು ಇರಬಾರದು, ಹಿಂದೆ ಒಂದು ಮುಂದೆ ಒಂದು ಇರಬಾರದು. ಅದು ನೋಡ್ರಿ ಕನಕ, ಅದು ಹಿಂದಿನಿಂದ ಓದಿದಾಗಲೂ ಕನಕ, ಮುಂದಿನಿಂದ ಓದಿದಾಗಲೂ ಕನಕ. ನನ್ನ ಮಗನ ಸ್ವಭಾವ ಹೇಗಿರಬೇಕು ಅಂತ ಅಂದರೆ, ಹಿಂದೊಂದು ಮುಂದೊಂದು ಇರಬಾರದು, ಒಳಗೊಂದು ಹೊರಗೊಂದು ಇರಬಾರದು, ಎಲ್ಲವೂ ಒಂದೇ ಆಗಿರಬೇಕು ಅನ್ನೋ ಅಭಿಪ್ರಾಯದಿಂದ ಆ ಹೆಸರಿಟ್ಟರೋ ಏನೋ ಗೊತ್ತಿಲ್ಲ, ಇಟ್ಟಿರ್ಬೋದು. ಅದೇ ಅಭಿಪ್ರಾಯದಿಂದ ಇಟ್ಟಿರ್ಬೋದು. ಇದಕ್ಕಿಂತಲೂ ಮುಖ್ಯವಾಗಿ ಸ್ವರ್ಣದಂತೆ, ಬಂಗಾರದಂತೆ ನನ್ನ ಮಗ ಆಗಬೇಕು. ಅದ್ಭುತವಾದ ಗುಣವನ್ನು ಸಂಪಾದನೆ ಮಾಡಬೇಕು, ಅದ್ಭುತವಾದ ಗುಣಗಳನ್ನು ಸಂಪಾದನೆ ಮಾಡಬೇಕು. ಎಲ್ಲರೂ ಬೇಕು ಬೇಕು ಅಂತ ಅನ್ನಬೇಕು. ಅವನ ಬೆಲೆ ಹೆಚ್ಚಾಗಬೇಕು ಜಗತ್ತಿನಲ್ಲಿ. ಯಾವುದರ ಬೆಲೆ ಹೆಚ್ಚಾಗ್ತದೆ ಇವತ್ತು? ಯಾವುದರ ಬೆಲೆಯೂ ಹೆಚ್ಚಾಗೋದಿಲ್ಲ.
ಬರ್ತಾ ಬರ್ತಾ ವರದಕ್ಷಿಣೆ ಕಡಿಮೆ ಆಗಬಹುದು, ಆದರೆ ಬಂಗಾರದ ರೇಟ್ ಮಾತ್ರ ಕಡಿಮೆ ಆಗಲಿಕ್ಕಿಲ್ಲ ಅನ್ನೋದಕ್ಕಾಗಿ ಅವನು ವಿಚಾರ ಮಾಡಿದ. ಬಂಗಾರ ಹೇಗೆ ಅತ್ಯಮೂಲ್ಯವೋ ಹಾಗೆ ಅತ್ಯಮೂಲ್ಯವಾದ ಗುಣಗಳನ್ನು ಸಂಪಾದನೆ ಮಾಡಬೇಕು ನನ್ನ ಮಗ, ಅತ್ಯಮೂಲ್ಯನಾಗಬೇಕು, ಅಂಥ ಅದ್ಭುತವಾದ ಸ್ವಚ್ಛವಾದ ಕೀರ್ತಿಯನ್ನು ಅವನು ಪಡಿಬೇಕು ಅನ್ನೋದಕ್ಕಾಗಿ ಕನಕಾಚಲ ಕನಕಾಚಲ ಅಂತ ಹೆಸರಿಟ್ಟಿದ್ರಂತೆ. ಈ ಸ್ವಭಾವ ಏನಿದೆಯಲ್ಲ, ಬಂಗಾರದ ಸ್ವಭಾವ, ಇದು ಅಚಲವಾಗಿ ಅವನಲ್ಲಿ ಇರಬೇಕು. ಅದು ಎಂದಿಗೂ ಚಲನೆ ಆಗಬಾರದು, ಆ ಸ್ವಭಾವದ ಚಲನೆ ಆಗಬಾರದು, ಚಂಚಲವಾದ ಸ್ವಭಾವ ಇರಬಾರದು. ಒಂದು ಸಲ ಬಂಗಾರದಂತೆ ಮತ್ತೊಂದು ಸಲ ಕಬ್ಬಿಣದಂತೆ ಅವನ ಸ್ವಭಾವ ಆಗಬಾರದು ಅನ್ನೋದಕ್ಕಾಗಿ ಕನಕ ಅಚಲ ಅವೆರಡನ್ನೂ ಸೇರಿಸಿ ಅವರಿಗೆ ಹೆಸರಿಟ್ಟಿದ್ರಂತೆ. ಅದ್ಭುತವಾದ ಭಾವನೆಗಳಿವು. ಪ್ರಾಚೀನರು ನಾಮಕರಣ ಮಾಡ್ತಾ ಇರಬೇಕಾದ್ರೆ ಇದನ್ನು ಆಲೋಚನೆ ಮಾಡಿ ಇಡ್ತಾ ಇದ್ರು ಹೆಸರನ್ನು. ಒಳ್ಳೆಯ ಗುಣಗಳನ್ನು ಸಂಪಾದನೆ ಮಾಡಲಿ ಅಂತ ಹೆಸರಿಟ್ಟು ಆ ಅರ್ಥವನ್ನು ಮಕ್ಕಳಿಗೆ ಬೋಧನೆ ಮಾಡ್ತಾ ಇದ್ರು. ನೋಡಪ್ಪ, ಕನಕ ಅಂದರೆ ಬಂಗಾರ, ಬಂಗಾರದ ಹಾಗೆ ನೀನಿರಬೇಕು, ಶುದ್ಧನಾಗಿ ಇರಬೇಕು. ಅಚಲ ಅಂದರೆ ಸ್ಥಿರವಾಗಿ ಇರೋದು ಅಂತ ಅರ್ಥ, ಸರ್ವಥಾ ಚಂಚಲನಾಗಬಾರದು ಅಂತ ಹೇಳಿ ಮಗನಿಗೆ ಆ ಶಬ್ದದ ಅರ್ಥವನ್ನು, ಹೆಸರಿನ ಅರ್ಥವನ್ನು ತಿಳಿಸ್ತಾ ಇದ್ರು. ಮಕ್ಕಳು ವಿಚಾರ ಮಾಡ್ತಾ ಇದ್ರು, ಅಪ್ಪ ಹೆಸರಂತೂ ಇಟ್ಟಿದ್ದಾನೆ, ಹಾಗಾದರೆ ಇಟ್ಟ ಹೆಸರನ್ನು ನಾನು ಸಾರ್ಥಕ ಮಾಡ್ಕೊಳ್ಬೇಕಲ್ಲ ಅಂತ ಹೇಳಿ ಆ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಿದ್ರು ಅವರು. ಪ್ರಯಾಣ ಮಾಡಿ ಆ ಗುಣಗಳನ್ನು ಸಂಪಾದನೆ ಮಾಡ್ತಿದ್ರು ಅವರೆಲ್ಲರೂ ಪ್ರಾಚೀನ ಕಾಲದವರು. ಇವತ್ತು ಹೆಸರೋ ಏನೋ ಇಟ್ಟುಬಿಡ್ತಾರೆ, ಆ ಹೆಸರನ್ನ ಅರ್ಥ ಸರಿಯಾಗಿ ಹೇಳೋದಿಲ್ಲ, ಅರ್ಥವೇ ಗೊತ್ತಿರೋದಿಲ್ಲ, ಆ ಮಾರ್ಗದಲ್ಲಿ ಪ್ರಯಾಣ ಮಾಡಲಿಕ್ಕೆ ಹೇಗಾಗ್ತದೆ, ಆಗೋದಿಲ್ಲ ಅನ್ನೋದಕ್ಕಾಗಿ ಹೆಸರೂ ಇಟ್ಟಿದ್ರು, ಅದರ ಅರ್ಥವನ್ನೂ ತಿಳಿಸಿದ್ರು. ಅವರು ಹಾಗೇನೇ ಆದರು ಅಂತ ಹೇಳಿ ನಾರಾಯಣಾಚಾರ್ಯರು ತಿಳಿಸ್ತಾರೆ. ಕನಕಾಚಲ ನಾಮ ಪುಣ್ಯನಾಮ, ಪುಣ್ಯವಾದ ನಾಮ, ಅದು ಪರಮ ಪುಣ್ಯವಾದ ನಾಮ. ಅಂಥ ಅದ್ಭುತವಾಗಿರತಕ್ಕಂತಹ ನಾಮವನ್ನಿಟ್ಟಿದ್ರಂತೆ. ಕನಕೋರ್ವಿ ಭೃದಿವಾ ಪರೋತಿ ಧೀರ, ಹೇಗೆ ಮೇರು ಪರ್ವತದಂತೆ ಅತಿಧೀರ, ಭಾರಿ ಧೈರ್ಯ ಅವರಿಗೆ, ಸರ್ವಥಾ ಚಂಚಲ ಆಗೋದಿಲ್ಲ, ಏನಾದರೂ ಆ ಪರ್ವತ ಅಲಗಾಡೋದಿಲ್ಲ. ಬಟ್ ಅದ್ಭುತವಾದ ಆ ಚಾಂಚಲ್ಯವನ್ನು ಅವರು ಪಡೆದು ಬಿಟ್ಟಿದ್ರಂತೆ, ಹಾಗೆ ಹೆಸರಿಟ್ಟಿದ್ರು ಅಂತ ಅನ್ನೋದಕ್ಕಾಗಿ. ಉದಭೂದಧಿಭೂತಲಂ ದ್ವಿಜೇಂದ್ರಾತ ಅಧಿಭೂರಾಗಮ ಮೌಲಿ ತಂತ್ರಭಾಜಾಂಬ ಅವದಂಕಿಲ ತಿಮ್ಮಣರ್ಯ ಮರ್ಯಾ ಸುಹೃದೋ ವೆಂಕಟಶೈಲನಾಥನಾಥ. ಆ ಕನಕಾಚಲ ಭಟ್ಟರಿಗೆ ತಿಮ್ಮಣ್ಣ ಭಟ್ಟರು ಅಂತ ಮಕ್ಕಳಾಗ್ತಾರೆ. ಆ ತಿಮ್ಮಣ್ಣ ಭಟ್ಟರು ಭಾರಿ ಅದ್ಭುತವಾದ ಪಾಂಡಿತ್ಯವನ್ನು ಗಳಿಸ್ತಾರೆ. ಗಳಿಸಿದ ಮೇಲೆ ಜನರೆಲ್ಲ ಅವರಿಗೆ ಕೀರ್ತಿಯನ್ನು, ಅವರಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ. ಏನು ಅದ್ಭುತವಾದ ಪಾಂಡಿತ್ಯ, ವಿದ್ವಾಂಸರಾಗಿದ್ದಾರೆ ಇವರು, ಜ್ಞಾನ ಇದೆ, ಭಗವಂತನ ಮೇಲೆ ಎಷ್ಟು ಅದ್ಭುತವಾದ ಭಕ್ತಿ ಪ್ರೀತಿಯನ್ನು ತೋರಿಸ್ತಾರೆ, ದೇವರಿಗೆ ಎಷ್ಟೆಲ್ಲ ಕರ್ಮಗಳನ್ನು ಮಾಡ್ತಾರೆ ಅಂತ ಹೇಳಿ ಜನರೆಲ್ಲ ಅವರ ಗುಣಗಳನ್ನು ಹಾಡಿ ಹೊಗಳಬೇಕಂತ ಅಂಥ ಅದ್ಭುತವಾದ ಕರ್ಮಗಳನ್ನು ಮಾಡುವವರಾಗಿದ್ದರು ಕನಕಾಚಲ ಭಟ್ಟರ ಮಕ್ಕಳು ತಿಮ್ಮಣ್ಣ ಭಟ್ಟರು ಅಂತ. ಅಧಿಕೃತ್ಯ ಸ ಬಾಲ್ಯೇವ ಶಾಸ್ತ್ರಾಣ್ಯಧಿಕಂ ವೈಣಿಕವರ್ಣ್ಯಗಾನ ವಿದ್ಯಾ ನಗರಂ ವಿಜಯಕ್ಷ ಮಧ್ಯ ತಿಷ್ಠಜ್ಜನನೀತಾತ ಸುರುಜ್ಜನಾಧಿವಾಸಂ. ಅಪ್ಪ ಅಮ್ಮ ಇರೋ ಊರು, ಆ ಊರನ್ನು ಬಿಟ್ಟು ಹೋಗಲಿಲ್ವಂತೆ, ಯಾಕೆ ನಮ್ಮಪ್ಪ ಅಮ್ಮ ಇದ್ದ ಊರಿದು. ಆ ಅಭಿಮಾನದಿಂದ ಅದೇ ವಿಜಯನಗರದಲ್ಲಿ ಅವರು ಅನೇಕ ವರ್ಷಗಳವರೆಗೆ ವಾಸ ಮಾಡಿಕೊಂಡಿದ್ದಾರಂತೆ. ಅಂತಹ ತಿಮ್ಮಣ್ಣ ಭಟ್ಟರು ವಿವಾಹವನ್ನು ಮಾಡಿಕೊಂಡಂತೆ. ಗೋಪಿಕಾಂಬ ಅಂತನ್ನೋ ಸ್ತ್ರೀಯನ್ನು ವಿವಾಹ ಮಾಡಿಕೊಂಡಿದ್ದಾರೆ. ಅವಳೆಂಥವಳು ಅಂತ ವರ್ಣನೆ ಮಾಡ್ತಾರೆ. ಗೋಪಿಕಾಂಬೆ ಎಂಥವಳು ಹೇಳ್ತಾರೆ. ಸ್ಮೃತಿವನ್ನಿಗಮಸ್ಯ ಪದ್ಮಿನೀವದ್ದಿನನಾಥಸ್ಯ ಮುನೇರರುಂಧತೀವತ ರಜನೀ ಸುಹೃದ ಕುಮುದ್ವತೀವತ ಮಹಿಳಾ ತಸ್ಯ ಲಲಾಸ ಗೋಪಿಕಾಂಬ. ಗೋಪಿಕಾಂಬ ಎಂಥ ಅದ್ಭುತವಾದ ಪಾತಿವ್ರತ್ಯ ಒಳಗಿತ್ತು ಅಂದರೆ 3-4 ದೃಷ್ಟಾಂತಗಳನ್ನು ಕೊಡ್ತಾರೆ ಹೇಗಿದ್ಲು ಅಂತ. ಬಹಳ ಸುಂದರವಾದ ದೃಷ್ಟಾಂತ, ಔಚಿತ್ಯಪೂರ್ಣವಾದ ದೃಷ್ಟಾಂತಗಳನ್ನು ಕೊಡ್ತಾರೆ. ವೇದಗಳಿಗೆ ಸ್ಮೃತಿ ಇದ್ದಂತೆ ಇದ್ದಳು ಅವಳು ಅಂತ ಹೇಳ್ತಾರೆ. ತಿಮ್ಮಣ್ಣಾರ್ಯರಿಗೆ ಗೋಪಿಕಾಂಬ ವೇದಗಳಿಗೆ ಸ್ಮೃತಿ ಇದ್ದಂತೆ ಇದ್ದಳು ಅಂತ ಹೇಳ್ತಾರೆ. ವೇದ ಪುಲ್ಲಿಂಗ ಶಬ್ದ, ಅದು ಸ್ಮೃತಿ ಸ್ತ್ರೀಲಿಂಗ ಶಬ್ದ. ಅದು ಹೀಗಾಗಿ ವೇದಗಳಿಗೆ ಸ್ಮೃತಿ ಇದ್ದಂತೆ ಇದ್ಲು ಅಂತ ಹೇಳ್ತಾರೆ. ಹೇಗಿರ್ತವೆ ಸ್ಮೃತಿಗಳು ಅಂದರೆ ವೇದವನ್ನೇ ಅನುಸರಿಸಿಕೊಂಡು ಇರ್ತವೆ ಸ್ಮೃತಿಗಳು. ವೇದದಲ್ಲಿ ಏನು ತತ್ವಗಳಿವೆ ಅದೇ ತತ್ವಗಳೇ ಸ್ಮೃತಿಯಲ್ಲಿ ಇರ್ತವೆ. ವೇದದಲ್ಲಿ ಇಲ್ಲದ ತತ್ವಗಳು ಸ್ಮೃತಿಯಲ್ಲಿ ಸರ್ವಥಾ ಇರೋದಿಲ್ಲ. ಹಾಗೆ ಗಂಡನ ಭಾವನೆಗಳೇನಿದ್ವೋ ಅದೇ ಭಾವನೆಗಳು ಅವಳಿಗೆ ಇದ್ದವು. ಯಾವಾಗಲೂ ಗಂಡನ ಸ್ಮರಣೆ. ಸ್ಮೃತಿಗಳೇನು ಮಾಡ್ತೇವೆ, ಸ್ಮೃತಿ ಅಂತ ಯಾಕೆ ಕರೀತಾರೆ ಗೊತ್ತು? ಸ್ಮೃತಿಗಳಿಗೆ ವೇದದ ಅರ್ಥವನ್ನು ಸ್ಮರಣೆ ಮಾಡಿಸಿ ಕೊಡ್ತವೆ ನಮಗೆ ಅನ್ನೋದಕ್ಕಾಗಿ ಅವುಗಳಿಗೆ ಸ್ಮೃತಿ ಅಂತ ಕರೀತಾರೆ. ಹಾಗೆ ಯಾವಾಗಲೂ ಗಂಡನ ಸ್ಮರಣೆಯನ್ನೇ ಮಾಡ್ತಾಳೆ, ಪತಿಯಲ್ಲಿಯ ಪರಮಾತ್ಮೆಯನ್ನೇ ಸ್ಮರಣೆ ಮಾಡ್ತಾ ಇರ್ತಾಳೆ ಅನ್ನೋದಕ್ಕಾಗಿ ಆ ದೃಷ್ಟಾಂತವನ್ನು ಕೊಡ್ತಾರೆ. ಸ್ಮೃತಿವತ ನಿಗಮಸ್ಯ, ನಿಗಮಗಳಿಗೆ
ನಿಗಮ ಅಂತ ಅಂದರೆ ತತ್ವವನ್ನು ನಿರ್ಧಾರ ಮಾಡುವಂತಹ ತತ್ವಶಾಸ್ತ್ರಗಳು. ಅಂತಹ ತತ್ವ ನಿರ್ಧಾರಕವಾದ ಶಾಸ್ತ್ರಗಳಿಗೆ, ವೇದಗಳಿಗೆ, ನಿಗಮಗಳಿಗೆ ಸ್ಮೃತಿಗಳಂತೆ ಇದ್ಲು ಅಂತ ಹೇಳ್ತಾರೆ. ಅವು ನಿರ್ಧಾರ ಮಾಡಿ ನಮಗೆ ತಿಳಿಸ್ತವೆ ವೇದಗಳು. ಆ ಶಬ್ದವನ್ನಲ್ಲಿ ಬಳಸಿದ್ದಾರೆ ಅನ್ನೋದಕ್ಕಾಗಿ ಶಬ್ದದ ಸ್ವಾರಸ್ಯವನ್ನು ನಾವು ತಿಳಿದುಕೊಳ್ಳಬೇಕು. ನಿಗಮ ನಿಗಮ ಅಂತ ವೇದಗಳನ್ನು ಕರೀತಾರೆ. ಯಾಕೆ ಅಂದರೆ ನಿಗಮಯತಿ, ನಿರ್ಧಾರಪೂರ್ವಕವಾಗಿ ಭಗವಂತನ ಜ್ಞಾನವನ್ನು ಮಾಡಿಸಿಕೊಡುತ್ತವೆ ಅನ್ನೋದಕ್ಕಾಗಿ ಅವುಗಳಿಗೆ ನಿಗಮ ನಿಗಮ ಅಂತ ಕರೀತಾರೆ. ಅವೇನು ನಿರ್ಧಾರಪೂರ್ವಕವಾಗಿ ಭಗವಂತನ ಜ್ಞಾನವನ್ನು ಮಾಡಿಸಿಕೊಟ್ಟಿದೆ ಅಂತಹ ದೇವರನ್ನು ಸ್ಮರಣೆಗೆ ತಂದು ಕೊಡ್ತವೆ, ನೆನಪಿಗೆ ತಂದು ಕೊಡ್ತವೆ ಸ್ಮೃತಿಗಳು ಅನ್ನೋದಕ್ಕಾಗಿ ಅವುಗಳಿಗೆ ಸ್ಮೃತಿ ಅಂತ ಕರೀತಾರೆ. ನಿರ್ಧಾರಪೂರ್ವಕವಾಗಿ ವೇದಗಳು ತಿಳಿಸಿದರೆ ವೇದಗಳು ತಿಳಿಸಿದ ವಿಷಯವನ್ನು ನೆನಪು ಮಾಡಿಕೊಡ್ತವೆ ಅನ್ನೋದಕ್ಕಾಗಿ ಇವು ಸ್ಮೃತಿಗಳು. ಹಾಗೆ ನಿರಂತರ ಯಾವಾಗಲೂ ಆ ಪತಿಯ ಸ್ಮರಣೆಯಲ್ಲಿ, ಪತಿಯ ನೆನಪಿನಲ್ಲಿ ತಲ್ಲೀನರಾಗಿ ಇದ್ದು ಆ ಗಂಡನನ್ನೇ ಹಿಂಬಾಲಿಸಿ ಇದ್ದರು. ಸ್ಮೃತಿಗಳು ಯಾವ ರೀತಿಯಾಗಿ ವೇದಗಳನ್ನು ಅನುಸರಿಸಿ ವೇದಗಳನ್ನು ಹಿಂಬಾಲಿಸಿ ಇರ್ತವೆ, ಹಾಗೆಯೇ ಗೋಪಿಕಾಂಬ ತಿಮ್ಮಣ್ಣಾರ್ಯರನ್ನು ಹಿಂಬಾಲಿಸಿಯೇ ಇದ್ದಾಳೆ ಹೊರತು ಒಂದೂ ದಿವಸ ಆ ತಿಮ್ಮಣ್ಣಾರ್ಯರಿಗೆ ವಿರುದ್ಧವಾಗಿ ನಡೆದುಕೊಳ್ಳಲಿಲ್ಲ. ಸ್ಮೃತಿ ಹೇಗೆ ವೇದ ವಿರುದ್ಧವಾಗಿ ಇರೋದಿಲ್ಲ, ಹಾಗೇನೇ ಗಂಡನಿಗೆ ವಿರುದ್ಧವಾಗಿ ಸರ್ವಥಾ ಅವಳು ತನ್ನ ಜೀವನದಲ್ಲಿ ನಡೆದುಕೊಳ್ಳಲಿಲ್ಲ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾರೆ. ಸ್ಮೃತಿವನ್ನಿಗಮಸ್ಯ ಪದ್ಮಿನೀವದ್ ದಿನನಾಥಸ್ಯ. ಮತ್ತೊಂದು ದೃಷ್ಟಾಂತವನ್ನು ಕೊಡ್ತಾರೆ. ದಿನನಾಥ ಅಂತಂದರೆ ಹಗಲಿಗೆ ಒಡೆಯ ಸೂರ್ಯ. ಇಲ್ಲಿಯೂ ಬಹಳ ಸುಂದರವಾದ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ದಿನನಾಥ ಸೂರ್ಯ, ದಿನ ಹಗಲಿಗೆ ನಾಥ ಒಡೆಯ, ಹಗಲನ್ನು ಮಾಡುವವನೇ ಅವನು ಸೂರ್ಯ. ಹೀಗಾಗಿ ಆ ದಿನನಾಥನಿಗೆ ಪದ್ಮಿನೀವತ, ಪದ್ಮದಂತೆ ಇದ್ಲು ಅಂತ ಹೇಳ್ತಾರೆ. ಏನಿದು ಸೂರ್ಯನಿಗೆ ಪದ್ಮದಂತೆ ಅಂತ ಅಂದರೆ, ಸೂರ್ಯ ಬಂದ ತಕ್ಷಣ ಕಮಲ ಅರಳುತ್ತದೆ. ಸೂರ್ಯ ಇದ್ದಾಗ ಮಾತ್ರ ಅರಳುತ್ತದೆ ಅದು ಪದ್ಮ. ಸೂರ್ಯ ಹೊರಟು ಹೋದ ಅಂತ ಅಂದರೆ ಆ ಪದ್ಮದಲ್ಲಿ ವಿಕಾಸ ಇರೋದಿಲ್ಲ, ಅದು ತನ್ನ ಮುಖವನ್ನು ಬಾಡಿಸಿಕೊಳ್ಳುತ್ತದೆ. ಹಾಗೆ ತನ್ನ ಪತಿ ದೂರ ಆದ ಅಂತಂದ ತಕ್ಷಣ ಅವಳ ಮುಖ ಬಾಡಿ ಹೋಗ್ತಾ ಇತ್ತಂತೆ. ಆ ಪತಿಯ ಸಮೀಪದಲ್ಲಿಯೇನೆ ಯಾವಾಗಲೂ ಸಂತೋಷದಿಂದ ಅವಳು ಇರ್ತಾ ಇದ್ಲು. ದಿನನಾಥಸ್ಯ ಪದ್ಮಿನೀವತ. ಗಂಡ ಎಂಥವನಿರಬೇಕು ಅಂತನ್ನೋದನ್ನು ಸಹ ಆ ಸೂರ್ಯನ ಹೆಸರನ್ನು ಹೇಳ್ತಾನೆ ಆ ಶಬ್ದದಿಂದ ನಮಗೆ ತಿಳಿಸಿಕೊಡ್ತಾರೆ. ಅವನು ದಿನನಾಥನಾಗಿರಬೇಕು ಅಂತ ಹೇಳ್ತಾರೆ. ದಿನನಾಥ ಅಂದರೆ ಏನು? ದಿನ ಅಂದರೆ ಹಗಲು ಅಂತ ಅರ್ಥ. ಹಗಲು ಇದು ಜ್ಞಾನಕ್ಕೆ ಸಂಕೇತ. ಸ್ತ್ರೀಯರು ಪತಿಯನ್ನು ಪಡೆಯುವಾಗ ಅವರಲ್ಲಿಯ ಜ್ಞಾನವನ್ನು ಪರೀಕ್ಷೆ ಮಾಡಿ ಪತಿಯನ್ನಾಗಿ ಪಡೀಬೇಕಂತೆ, ಗಂಡನನ್ನಾಗಿ ಆರಿಸಿಕೊಳ್ಳಬೇಕಂತೆ. ಎಷ್ಟು ಜ್ಞಾನ ಇದೆ, ಎಷ್ಟು ತತ್ವಜ್ಞಾನ ಇದೆ, ನನಗೆ ಉಪದೇಶ ಮಾಡಲಿಕ್ಕಾಗ್ತದೋ ತತ್ವಜ್ಞಾನವನ್ನು, ಅದನ್ನು ಪರೀಕ್ಷೆ ಮಾಡಿ ವಿವಾಹ ಮಾಡಿಕೊಳ್ಳಬೇಕಂತೆ ಒಬ್ಬ ಪುರುಷನನ್ನು. ಅವನು ದಿನನಾಥನಾಗಿರಬೇಕು, ಜ್ಞಾನ ಸ್ವಾಮಿಯಾಗಿರಬೇಕು, ಅರ್ಥಾತ್ ಜ್ಞಾನಿಯಾಗಿರಬೇಕು. ಜ್ಞಾನಿಯಾದ ಗಂಡ ಇದ್ದಾಗ ಇವರು ಹೇಗಿರಬೇಕು? ಪದ್ಮಿನಿ. ಇವತ್ತು ಆ ಜ್ಞಾನದಿಂದಲೇ ಸಂತೃಪ್ತಿ ಪಡಬೇಕು ಹೊರತು ನನ್ನ ಗಂಡನಲ್ಲಿ ಐಶ್ವರ್ಯ ಇಲ್ಲ, ಒಂದು ಸೀರೆ ಕೇಳಿದರೆ ತಂದ್ಕೊಡ್ಲಿಕ್ಕಾಗೋದಿಲ್ಲ ಅವನ ಮುಖಕ್ಕೆ, ಅವನೆಂಥ ಗಂಡ. ಸರಿಯಾಗಿ ಸಾಯಂಕಾಲ 6 ಗಂಟೆಗೆ ಮನೆಗೆ ಬರ್ಲಿಕ್ಕೆ ಬರೋದಿಲ್ಲ, ಅವನೆಂಥ ಗಂಡ. ಅಲ್ಲ, ಒಳ್ಳೆಯ ಕೆಲಸಕ್ಕಾಗಿ 9 ತನಕ ಕಾದು ಬಂದರೂ ತಪ್ಪಿಲ್ಲ, ಆದರೆ ಕೆಟ್ಟ ಕೆಲಸ ಮಾಡ್ತಾ 6 ಗಂಟೆಗೆ ಬಂದರೆ ಹಾಗಂದರೆ ತಪ್ಪಿಲ್ಲ ಸ್ತ್ರೀಯರು. ಆದರೆ ಒಳ್ಳೆಯ ಕೆಲಸಕ್ಕೆ ಮಾಡ್ತಾ ಇದ್ದಾನೆ ಅಂತ ಅಂದರೆ, ಒಳ್ಳೆಯ ಕೆಲಸಕ್ಕಾಗಿ ಕೆಲಸವನ್ನು ಮಾಡ್ತಾ ಮನೆಗೆ ತಡಮಾಡಿ ಬರ್ತಾನೆ ಅಂತ ಅಂದರೆ ಆ ಒಳ್ಳೆಯ ಕೆಲಸಕ್ಕಾಗಿ ಪ್ರೋತ್ಸಾಹವನ್ನು ಕೊಡಲೇಬೇಕು. ಆದರೆ ಇವಳಿದ್ಲು ಹೇಗಿದ್ಲು? ದಿನನಾಥಸ್ಯ ಪದ್ಮಿನಿ. ಇವತ್ತ ಹಗಲಿಗೆ ಒಡೆಯನಾದ ಸೂರ್ಯನಿಗೆ ಪದ್ಮ ಇದ್ದಂತೆ ಇವರು ಜ್ಞಾನಿಗಳಾಗಿದ್ದರು. ಜ್ಞಾನದಿಂದಲೇ ಇವಳಿಗೂ ತೃಪ್ತಿ ಅನ್ನೋದಕ್ಕಾಗಿ ಬಹಳ ಸಂತೋಷವಾಗಿ ಪ್ರಫುಲ್ಲವಾದ ವದನದಿಂದ, ವಿಕಸಿತವಾದ ಮುಖದಿಂದ, ಬಹಳ ಸಂತುಷ್ಟಳಾಗಿ ಗಂಡನಿಂದ ಇವಳಿದ್ಲು ಅಂತ ಅವರು ವರ್ಣನೆ ಮಾಡ್ತಾರೆ. ಪದ್ಮಿನೀವತ ಮುನೇರ್ ಅರುಂಧತೀವ. ವಶಿಷ್ಠ ಋಷಿಗಳಿಗೆ ಅರುಂಧತಿಗಳು ಹೇಗೆ ಸೇವೆಯನ್ನು ಮಾಡ್ತಾ ಇದ್ಲೋ ಅದೇ ರೀತಿಯಾಗಿ ಅದ್ಭುತವಾದ ಸೇವೆಯನ್ನು ಮಾಡಿ ಪತಿವ್ರತೆಯಾಗಿ ಇಟ್ಟುಬಿಟ್ಟಿದ್ಲು. ರಜನಿ ಸುಹೃದ ಕುಮುದ್ವತೀವತ ಮಹಿಳಾ ತಸ್ಯ ಲಲಾಸ ಗೋಪಿಕಾಂಬ. ಈ ರೀತಿಯಾಗಿ ಗೋಪಿಕಾಂಬ ಇದ್ಲು ಅಂತ ಹೇಳಿ ಅವರ ಪಾತಿವ್ರತ್ಯವನ್ನು ಕೊಂಡಾಡ್ತಾರೆ. ಇವರ ಪಾಂಡಿತ್ಯ ಎಂಥದ್ದು ಅಂತ ಹೇಳ್ತಾರೆ ತಿಮ್ಮಣ್ಣಾರೆಯರದ್ದು. ಎಲ್ಲ ಬಂದ ವಾದಿಗಳನ್ನೆಲ್ಲ ತಮ್ಮಲ್ಲಿರುವ ಪಾಂಡಿತ್ಯದಿಂದ ಸೋಲಿಸಿಬಿಟ್ರಂತೆ. ಸೋಲಿಸಿದಾಗ ಅದನ್ನು ನೋಡಿದ ರಾಜ ಬಹಳ ಸಂತುಷ್ಟನಾಗಿ ಅವನಿಗೊಂದು ಹಗಲು ದೀವಟಿಗೆಯನ್ನು ಕೊಟ್ಟಿದ್ರಂತೆ. ರಾತ್ರಿ ಎಲ್ಲ ಹಗಲೇನೇ ಅವನ ಮುಂದೆ ದೀವಟಿಗೆಯನ್ನು ಹಿಡಿದುಕೊಂಡು ಓಡಾಡಬೇಕೆಲ್ಲರೂ. ಅಂಥ ಸೇವಕರನ್ನು ಕೊಟ್ಟಿದ್ರಂತೆ. ಯಾಕೆ?
ಅಜ್ಞಾನವೆಂಬ ತಮಸ್ಸನ್ನು ಹೊಡೆದೋಡಿಸಿದ್ದಾರೆ. ಪರಕೀಯರ ವಾದಗಳನ್ನು ಖಂಡನೆ ಮಾಡಿ ತತ್ವಜ್ಞಾನದ ಬೆಳಕನ್ನು ಎಲ್ಲ ಕಡೆಗೆ ಬೆಳಗುವಂತೆ ಮಾಡಿದ್ದಾರೆ ಅಂತ ಅನ್ನೋದಕ್ಕಾಗಿ ಹಗಲು ದೀವಟಿಯ ಗೌರವವನ್ನು ಅವರಿಗೆ ರಾಜನ್ ನೀಡಿದ್ರಂತೆ. ಅಂಥ ಅದ್ಭುತವಾದ ಪಾಂಡಿತ್ಯ ಅವರಲ್ಲಿ ಇತ್ತು, ತಿಮ್ಮಣ್ಣಾರ್ಯರಲ್ಲಿ ಅಂತ ಹೇಳ್ತಾರೆ. ಯಜನಾದಿ ಮನೈಜ ಕರ್ಮ ಕುರ್ವನ್ನ ದ್ವಿಜವರ್ಯೋ ನಗರೇ ಚಿರಮ್ಯವಾತ್ಸೀತ ರಮಣೀಮಣಿ ಗೋಪಿಕಾಂಬಯಾಸೌ ಸಹಿತಶ್ಚಂದ್ರಿಕಯ ಸಹೇವ ಚಂದ್ರ. ಹೆಂಡತಿಯ ಜೊತೆಗೆ ಹೇಗಿದ್ರು ಅವರು, ಗಂಡನ ಜೊತೆಗೆ ಹೆಂಡತಿ ಹೇಗಿದ್ಲು ಅಂತ ಇಲ್ಲಿ ತನಕ ವರ್ಣನೆ ಮಾಡಿದರು. ಏನ್ರಿ ನೀವು ಹೇಳೋದೆಲ್ಲ ಹೆಣ್ಮಕ್ಕಳಿಗೆ ಹೇಳೋದೇನು, ಗಂಡಂದ್ರೆ ಹೇಗಿರಬೇಕು ಅದನ್ನೊಂದು ಸ್ವಲ್ಪ ಹೇಳಬೇಕಲ್ಲ ಅಂತ ಅಂದರೆ ಅವರೇ ಹೇಳ್ತಾರೆ, ಯಾರೋ ಹೇಳೋದಲ್ಲ, ಗಂಡ ಹೇಗಿರಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಸರ್ವಥಾ ವಿವಾಹವಾದ ಮೇಲೆ ಹೆಂಡತಿಯನ್ನು ಬಿಡುವ ವಿಚಾರವನ್ನು ಸರ್ವಥಾ ಮಾಡಲಿಕ್ಕೆ ಹೋಗಬಾರದು ಅಂತ ಹೇಳ್ತಾರೆ. ಹೇಗಿರಬೇಕು ಹೆಂಡತಿಯ ಜೊತೆಗೆ ಗಂಡ ಅಂತ ಅಂದರೆ ಚಂದ್ರಿಕಯ ಚಂದ್ರ. ಚಂದ್ರ ಹೇಗಿರ್ತಾನೆ ಹೇಳ್ರಿ, ಚಂದ್ರಿಕೆಯ ಜೊತೆಗೆ. ಚಂದ್ರಿಕಾ ಅಂದರೆ ಏನು, ಬೆಳದಿಂಗಳು, ಬೆಳಕು. ಚಂದ್ರ ಬೆಳಕನ್ನು ಬಿಟ್ಟು ಎಂದಾದರೂ ಇದ್ದಾನ? ಇಲ್ಲ, ಬಹಳ ದಿವಸ ಆಯಿತು, ಮತ್ತೆ ನೀನು ಅಂದರೆ ಬೇಸರ ಬಂದು ಹೋಗಿಬಿಟ್ಟಿದೆ ನನಗೆ, ನಿನ್ನನ್ನು ಬಿಟ್ಟು ಬಿಡ್ತೇನೆ ಅಂತ ಹೇಳಿ ಚಂದ್ರ ಎಂದಿಗಾದರೂ ತನ್ನ ಪ್ರಕಾಶಕ್ಕೆ ಹೇಳಿಕ್ಕೆ ಸಾಧ್ಯವೋ? ತನ್ನ ಚಂದ್ರಿಕೆಗೆ ಚಂದ್ರ ಅನ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಚಂದ್ರಿಕೆ ಇಲ್ಲ ಅಂತಂದರೆ ಚಂದ್ರ ಇಲ್ಲ ಅನ್ನೋದಕ್ಕಾಗಿ ಚಂದ್ರಿಕೆಯನ್ನು ಬಿಡೋದೇ ಇಲ್ಲ. ಹಾಗೆ ಹೆಂಡತಿಯನ್ನು ಎಂಥ ಪರಿಸ್ಥಿತಿಯಲ್ಲಿಯೂ ಪರಿತ್ಯಾಗ ಮಾಡಬಾರದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಒಂದು ಸ್ಮೃತಿಯಲ್ಲಿ ಒಂದು ಮಾತು ಹೇಳಿದ್ದಾರೆ, ಯಾರು ಸಾಧ್ವಿಯಾದ ಸ್ತ್ರೀಯನ್ನು ಪರಿತ್ಯಾಗ ಮಾಡ್ತಾರೆ ವಿನಾಕಾರಣ, ಏನೂ ಕಾರಣ ಇಲ್ಲದೆ, ಧರ್ಮಕ್ಕೆ ಅತೀ ವಿರೋಧಿಯಾಗಿದ್ದರೆ ಅವಶ್ಯವಾಗಿ ಹೆಂಡತಿಯನ್ನು ಪರಿತ್ಯಾಗ ಮಾಡಿ ನಿಮ್ಮ ಧರ್ಮವನ್ನು ನೀವು ಮಾಡಿಕೊಳ್ಳ್ರಿ ಅಂತ ಹೇಳಿದ್ದಾರೆ. ಧರ್ಮಕ್ಕೆ ಅತಿ ವಿರೋಧಿಯಾಗಿದ್ದರೆ ಶ್ರಾದ್ದ ಮಾಡಲಿಕ್ಕೆ ಬಿಡೋದಿಲ್ಲ, ದೇವರ ಪೂಜೆ ಮಾಡಲಿಕ್ಕೆ ಬಿಡೋದಿಲ್ಲ, ಅತಿಥಿಗಳು ಬಂದರೆ ಅವರಿಗೆ ಹಾಕಲಿಕ್ಕೆ ಬಿಡೋದಿಲ್ಲ, ಅಭ್ಯಾಗತರಿಗೆ ಬಿಡೋದಿಲ್ಲ, ಬಂಧು ಬಾಂಧವರಿಗೆ ಮನೆಯಲ್ಲಿ ಕರಲಿಕ್ಕೆ ಬಿಡೋದಿಲ್ಲ, ಒಟ್ಟಾರೆ ಧರ್ಮ ಕರ್ಮಗಳಿಗೆ ಉತ್ಸಾಹವನ್ನು ಕೊಡೋದಿಲ್ಲ. ಇಷ್ಟೇ ಅಲ್ಲ, ಬಿಡೋದಿಲ್ಲ, ವಿರೋಧಿಯಾಗಿದ್ದಾರೆ. ಅಂತಹ ಧರ್ಮಕ್ಕೆ ವಿರೋಧಿಯಾದ ಹೆಂಡತಿ ಇದ್ದರೆ ಅವಶ್ಯವಾಗಿ ಪರಿತ್ಯಾಗ ಮಾಡಿರಿ ಅಂತ ಹೇಳಿದ್ದಾರೆ. ಆದರೆ ಯಾವಳು ಪತಿವ್ರತ, ಇವಳು ನಿಜವಾಗಿ ಅಂಥವರಿದ್ರೇ ಕೆಲವರಿಗೆಲ್ಲ ಬಹಳ ಸಂತೋಷ. ಏನೋ ಅವಳ ಹೆಸರಿನಲ್ಲಿ ನಾವು ಧರ್ಮ ಬಿಡ್ಬೋದಲ್ಲ, ಇಲ್ಲರಿ ನಮ್ಮ ಹೆಂಡತಿ ಮಾಡಿಸೋದಿಲ್ಲ ಅಂತ ಹೇಳೋದು. ಹೆಂಡತಿ ಹೆಸರಲ್ಲಿ ಧರ್ಮವನ್ನು ಬಿಡುವವರಿಗೆ ಅಂಥ ಹೆಣ್ಣಂದಿರೇ ಬೇಕು. ಆದರೆ ಇನ್ನೊಂದು 4 ಹೆಂಡತಿ ಧರ್ಮವನ್ನು ಮಾಡ್ತಾ ಇದ್ದಾಳೆ ಅಂತ ಅಂದರೆ ಎಲ್ಲಿಗಂಟು ಬಿದ್ದು ಮಾರಾಯ, ಬೆಳಿಗ್ಗೆ ಎದ್ದು ಮಡಿ ಉಟ್ಕೊಂಡು ಕೂತು ಬಿಡ್ತಾಳೆ ಅಂತಂತಾರೆ. ಏನು ವಿಚಿತ್ರ ಕಾಲ ಬಂದು ಹೋಗಿದೆ ನೋಡ್ರಿ ಇವತ್ತು. ಆದರೆ ಹಾಗಿರಬಾರದು ಅಂತ ಹೇಳ್ತಾರೆ. ಅಂತಹ ಪತಿವ್ರತಾ ಸ್ತ್ರೀಯನ್ನು ಸರ್ವಥಾ ಬೈತಕ್ಕದ್ದಲ್ಲ. ಯದ್ಯಪಿ ಗಂಡ ಸ್ವಾಮಿ ಆಗಿರಬಹುದು, ದೊಡ್ಡವನಾಗಿರಬಹುದು, ಆದರೆ ಸರ್ವಥಾ ಬೈಲಿಕ್ಕಿಲ್ಲ ಅಂತ ಹೇಳ್ತಾರೆ, ನಿಂದೆ ಮಾಡಲಿಕ್ಕಿಲ್ಲ. ಇಲ್ಲೇನು ನಮಗೆ ಅನರ್ಥ ಆಗಲಿಕ್ಕಿಲ್ಲ, ಆದರೆ ದೇವರು ಕೊಡ್ತಾನೆ ಅನರ್ಥವನ್ನು ಅನ್ನೋದಕ್ಕೆ ಒಂದು ಸ್ಮೃತಿಯಲ್ಲಿ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ. ಪತಿವ್ರತಾ ಸ್ತ್ರೀಯನ್ನು, ತನ್ನ ಧರ್ಮಕ್ಕೆ ಅನುಕೂಲವಾಗಿರತಕ್ಕಂತಹ ಹೆಂಡತಿಯನ್ನು ಯಾರು ಬಿಟ್ಟಿರ್ತಾನಲ್ಲ ಅವನಿಗೊಂದು ಪ್ರಾಯಶ್ಚಿತ್ತವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಪ್ರಾಯಶ್ಚಿತ್ತದಿಂದ ಆ ಪಾಪ ಎಷ್ಟದ್ದು ಅಂತ ನೀವು ತಿಳ್ಕೊಂಬಿಡ್ರಿ. ಒಬ್ಬ ಋಷಿಗಳು ಹೇಳ್ತಾರೆ, ಏನವನಿಗೆ ಪ್ರಾಯಶ್ಚಿತ್ತ? ಸಾಧ್ವಿಯಾದ ಸ್ತ್ರೀಯನ್ನು ಬಿಟ್ಟ ಪತಿಗೆ ಪ್ರಾಯಶ್ಚಿತ್ತ ಏನು ಅಂತ ಅಂದರೆ ಅವನ ತಲೆ ಬೋಳಿಸ್ಕೊಂಡು ಕತ್ತೆ ಮೇಲೆ ಕೂಡಬೇಕಂತೆ. ಕತ್ತೆ ಮೇಲೆ ಕೂತು ಹೇಳಬೇಕಂತೆ, ನಾನು ಹೆಂಡತಿಯನ್ನು ಬಿಟ್ಟಿದ್ದೇನೆ, ನನಗೆ ಯಾರಾದರೂ ಭಿಕ್ಷೆ ಹಾಕ್ತೀರಾ ಅಂತ ಕೇಳ್ತಾ ಹೋಗ್ಬೇಕಂತೆ. ಯಾರು ಹಾಕ್ತಾರೆ? ಅವನು ಯಾರೂ ಹಾಕೋದಿಲ್ಲ. ಹೀಗಾಗಿ ಹಸಿವಿಯಿಂದ ಅವನು ಸಾಯಲೇಬೇಕು ಅಂತ ಹೇಳ್ತಾನೆ. ಇಂಥ ಪ್ರಾಯಶ್ಚಿತ್ತವನ್ನು ಅವನಿಗೆ ಹೇಳಿದ್ದಾರೆ. ಅನ್ನೋದಕ್ಕಾಗಿ ಸರ್ವಥಾ ವಿವಾಹವಾದ ಮೇಲೆ ಪತಿವ್ರತೆಯಾದ ಧರ್ಮಕ್ಕೆ ಅನುಕೂಲವಾಗಿರತಕ್ಕಂತಹ ಹೆಂಡತಿಯನ್ನು ಬಿಡುವ ಪ್ರಯತ್ನವನ್ನು ಸರ್ವಥಾ ಮಾಡಲಿಕ್ಕಿಲ್ಲ. ಚಂದ್ರಿಕಯ ಚಂದ್ರ, ಚಂದ್ರಿಕೆಯ ಜೊತೆಗೆ ಚಂದ್ರ ಹೇಗೆ ಸಂತುಷ್ಟನಾಗಿರ್ತಾರೆ, ಆ ಚಂದ್ರಿಕೆಯನ್ನು ಬಿಡದೆ ಅದಕ್ಕೆ ಅಂಟಿಕೊಂಡೇ ಹೇಗೆ ಚಂದ್ರ ಇದ್ದಾನೆ, ಹಾಗೆ ಹೆಂಡತಿಯ ಜೊತೆಗೇನೆ ಹೆಂಡತಿಯಿಂದ ಸಂತುಷ್ಟನಾಗಿ ಗಂಡ ಇರಬೇಕು ಅಂತನ್ನೋದನ್ನು ತಿಳಿಸ್ತಾ ಅವರ ಸ್ವಭಾವವನ್ನು ಹೇಳ್ತಾರೆ. ಯಜನಾದಿಮನೈಜ ಕರ್ಮ ಕುರುವನ್ನ ದ್ವಿಜವರ್ಯೋ ನಗರೇ ಚಿರಂ ಯವಾನ್ಸೀತ ರಮಣೀಮಣಿ ಗೋಪಿಕಾಂಬಯಾಸೌ ಸಹಿತ ಚಂದ್ರಿಕಯಾ ಸಹೇವ ಚಂದ್ರ. ಊರು ಬಿಟ್ಟು ಹೋದ್ರು. ಇಲ್ಲಿಯೂ ಒಂದು ತತ್ವವನ್ನು ನಮಗೆ ತಿಳಿಸ್ತಾರೆ. ಊರು ಬಿಟ್ಟು ಯಾಕೆ ಹೋಗಬೇಕು? ನಾವಿವತ್ತೆಲ್ಲ ಊರು ಬಿಟ್ಟು ಹೋಗ್ಬೇಕಾದ್ರೆ ಇದನ್ನು ನೆನಪಿಗೆ ತಂದ್ಕೊಂಡ್ರೆ ಹೊರ ಕಾಲಿರ್ಲಿಕ್ಕೆ ಆಗೋದಿಲ್ಲ. ಊರು ಯಾವಾಗ ಬಿಡಬೇಕು ಆ ಪ್ರಸಂಗವನ್ನು ಹೇಳ್ತಾರೆ. ಇವತ್ತು ನಾವೆಲ್ಲ ಬಿಡೋದು ಯಾಕೆ? ನಮ್ಮ ಹೊಟ್ಟೆ ಹೊರೆದುಕೊಳ್ಳೋದಕ್ಕಾಗಿ ಊರನ್ನು ಬಿಡ್ತೇವೆ. ಮನೆಯಿಂದ ಹೊರ ಹೋಗೋದು ಅದಕ್ಕಾಗಿ ಏನೇ, ನಾವು ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕಾಗಿ ಮನೆಯಿಂದ ಹೊರಗೆ ಹೋಗ್ತೇವೆ. ಮನೆಯಿಂದ ಹೊರಗೆ ಹೋಗೋದು, ಊರಿನಿಂದ ಹೊರಗೆ ಹೋಗೋದು ಯಾವ ಪ್ರಸಂಗದಲ್ಲಿ? ಒಂದು ಸುಂದರವಾದ ಸಂಸ್ಕಾರ ಆಗಿನ ಕಾಲದಲ್ಲಿ ಇದ್ದದ್ದು.
ಮನೆಯಿಂದ ಹೊರಗೆ ಕಾಲಿಟ್ರು ಅಂತ ಅಂದರೆ ಅದು ಒಂದು ದೇವಾಲಯಕ್ಕೆ ಆಗಬೇಕು, ಅಥವಾ ಪಾಠ ಪ್ರವಚನ ಮಾಡಲಿಕ್ಕೆ ಆಗಬೇಕು, ಅಥವಾ ಸಜ್ಜನರ ದರ್ಶನಕ್ಕಾಗಿ ಆಗಿರಬೇಕು. ಇಂಥ ಒಳ್ಳೊಳ್ಳೆ ಕೆಲಸಗಳಿಗಾಗಿಯೇನೆ, ಅಥವಾ ಭಿಕ್ಷೆಗೆ ಆಗಬಹುದು. ಅದು ಒಂದು ಧರ್ಮನೇ ಅಲ್ಲ ಭಿಕ್ಷೆಯನ್ನು ಬೇಡೋದು. ಭಿಕ್ಷೆಯನ್ನು ಬೇಡಿ ತಂದು ತಿನ್ನೋದು ಅದೊಂದು ಧರ್ಮ. ಹೀಗಾಗಿ ಈ ತರಹದ ಕಾರ್ಯಗಳಿಗಾಗಿ, ಧಾರ್ಮಿಕ ಕೆಲಸಕ್ಕಾಗಿ ಮನೆಯಿಂದ ಹೊರಗೆ ಹೋಗೋದು, ಊರಿನಿಂದ ಹೊರಗೆ ಹೋಗೋದು. ಯಾತ್ರೆಗೆ ಹೋಗಬೇಕು, ಆಯಿತು ಊರಿನಿಂದ ಹೊರಗೆ ಹೋಗು. ಈ ಕಾರಣಗಳಿಲ್ಲದೆ ಊರಿನಿಂದ ಹೊರಗೆ ಹೋಗಬೇಡ್ರಿ ಅಂತ ಅಂತಾರೆ. ಹೊರಗೆ ಕಾಲು ಹಾಕಲಿಕ್ಕಿಲ್ಲ ಅಂತ ಹೇಳ್ತಾರೆ. ಇದು ಯಾವತ್ತಿನ ಕಥೆಯೋ ಅಲ್ಲ, ಇದೇ ಕಲಿಯುಗದಲ್ಲೇ ಕಥೆ ಇದು. ಇದೇ ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿಗಳ ವಂಶದಲ್ಲಿ ಎಂತಹ ಮಹಾನುಭಾವರಿದ್ದರು ಅಂತ ಅನ್ನೋದನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಆ ತಿಮ್ಮಣ್ಣಾರ್ಯರು ಹೇಗಿದ್ರು, ಊರಿನಿಂದ ಹೊರಗೆ ಹೋಗಬೇಕು ಅಂತ ಅಂದರೆ ಯಾತ್ರೆಗಾಗಿಯೇ ಹೊರಡೋದವರು, ಬೇರೆ ಏನೂ ಉದ್ದೇಶ ಇಲ್ಲ. ಕೇಳ್ತಿದ್ರು, ಊರಿಂದ ಯಾರಾದರೂ ಗಂಟೆ ಮುಟ್ಟೆ ಕಟ್ಕೊಂಡು ಹೊರಗೆ ಹೊರದೆ ಯಾವ ಕ್ಷೇತ್ರಕ್ಕೆ ಹೊರಟಿದ್ದೀರಿ ಅಂತಲೇ ಕೇಳೋದು ಹೊರತು ಏನು ಕೆಲಸಕ್ಕೆ ಹೊರಟಿದ್ದೀರಿ ಅಂತ ಕೇಳೋದಲ್ಲ. ಇವತ್ತೆಲ್ಲ ಹಾಗೆ ಬಂದು ಹೋಗ್ಬಿಟ್ಟಿದೆ. ಏನ್ರಿ ಏನು ಕೆಲಸ ಇದೆ, ಏನು ಕೆಲಸಕ್ಕೆ ಹೊರಟಿದ್ದೀರಿ, ಕೇಳಿಬಿಟ್ನಾ ಮುಗಿತು, ಕೆಲಸಕ್ಕೆ ಹೊರಟಿದ್ದೆ, ಕೆಲಸ ಆಗೋದಿಲ್ಲ ಅಂತ ಅಂದ್ಬಿಡ್ತಾರೆ. ಹಾಗೆ ಹಿಂದಿನ ಕಾಲದಲ್ಲಿ ಆ ಸಮಸ್ಯೆ ಇರ್ತಾ ಇರಲಿಲ್ಲ. ಯಾಕೆ ದೇವರ ದರ್ಶನಕ್ಕಾಗಿ ಹೋಗ್ತಾ ಇದ್ರು. ಏನೇ ಹೊರಗೆ ಕಾಲಿಟ್ಟರೆ ದೇವರ ಕೆಲಸಕ್ಕಾಗಿ. ದೇವರ ಕೆಲಸ ಅದು ತನ್ನಷ್ಟಕ್ಕೆ ತಾನೇ ಆಗ್ತದೆ. ಯಾರು ಕೇಳಿದ್ರು, ಯಾರೇ ಎದುರಿಗೆ ಬಂದರು, ಆ ಕೆಲಸ ಸುಗಮವಾಗಿ ಆಗಿ ಹೋಗ್ತದೆ. ಯಾಕೆ ದೇವರ ಕೆಲಸ ಅದು. ನನ್ನ ಕೆಲಸಕ್ಕಾಗಿ ನಾನು ಹೊರಟ್ರೆ ನನ್ನ ಕೆಲಸ ನಿಂತು ಬಿಡ್ತದೆ. ಎಲ್ಲಿ ಹೊರಟ್ರೆ ಅಂತ ಕೇಳಿದ್ರೆ, ಯಾಕೆ ಅದು ನನ್ನ ಕೆಲಸ ಅಲ್ಲ. ಹೀಗಾಗಿ ನನ್ನ ಕೆಲಸ ನಿಂತು ಬಿಡ್ತದೆ. ಒಂಟಿ ಬ್ರಾಹ್ಮಣ ಎದುರಾದ ನನ್ನ ಕೆಲಸ ನಿಲ್ತದೆ. ಹೀಗೆ ಒಂದೊಂದು ಪ್ರಾಣಿಗಳನ್ನು ಹೇಳ್ತಾರೆ, ಶಕುನವನ್ನು ಹೇಳಿದ್ದಾರೆ. ಏನೆದುರಾದಾಗ ಏನೇನಾಗ್ತದೆ ಕೆಲಸ ಅಂತ. ಅದು ಎಲ್ಲ ಹೇಳಿದ್ದು ಯಾವಾಗ ನಮ್ಮ ಕೆಲಸ ಆಗಿದ್ದರೆ, ನನ್ನ ಕೆಲಸಕ್ಕಾಗಿ ನಾನು ಹೊರಗೆ ಹೋಗೋದಾಗಿದ್ದರೆ ಅವೆಲ್ಲ ಶಕುನಗಳು. ದೇವರ ದರ್ಶನಕ್ಕಾಗಿ ನಾವು ಹೋಗ್ತಾ ಇದ್ದೇವೆ. ಹೀಗಾಗಿ ಏನು ಶಕುನ ಎದುರಾದರೆ ಏನು. ಹೀಗಾಗಿ ಎಲ್ಲಿ ಹೊರಟಿದ್ದೀರಿ, ಯಾವ ಕ್ಷೇತ್ರಕ್ಕೆ ಹೊರಟಿದ್ದೀರಿ ಅಂತ ಕೇಳ್ಬೋದು. ತಿರುಪತಿಗೆ ಮುಡುಪಿಟ್ಟಿದ್ದೇನ್ರಿ, ತಂದು ಕೊಡ್ತೇನೆ, ಹಾಕ್ರಿ ಅಲ್ಲಿ ದೇವರಿಗೆ ಒಪ್ಪಿಸ್ರಿ. ಇವತ್ತೇನು ಮುಡುಪಿಲ್ಲ, ಏನಿಲ್ಲ. ತಿಂಗಳ ಇಡಬೇಕು. ಏನಿಡಬೇಕು ಮುಡುಪು? ವೈದ್ಯರಿಗಾಗಿ ಇಡಬೇಕು. ವೈದ್ಯರಿಗಾಗಿ ನಾವು ಇಡಬೇಕು. ತಿಂಗಳ ವರ್ಷ 1000 2000. ಯಾಕೆ ಆಮೇಲೆ ಅಲ್ಲಿ ಕೊಡ್ತಾರಲ್ಲ, ಅವ್ರು ಇಲ್ಲದೆ ಹೋದರೆ ಒಂದೇ ಸಲ 50-60 ಖರ್ಚಾಗಿ ಹೋಗ್ಬಿಡ್ತದೆ. ಲಕ್ಷ ಖರ್ಚಾಗ್ತದೆ ಅಂತ ಹೇಳಿ ಇವತ್ತು ನಾವು ವೈದ್ಯರಿಗೆ ಮುಡುಪಿಡ್ತಾ ಇದ್ದೇವೆ. ಯಾಕೆ ಆ ಪ್ರಸಂಗ ಬಂತು? ದೇವರಿಗೆ ಮುಡುಪಿಡೋದನ್ನು ಬಿಟ್ಟಿದ್ದೇವೆ. ನನಗಿಡೋದಿಲ್ಲಲ್ಲ, ಒಟ್ಟಿಗೆ ನೀವು ಬಂದ ಹಣ ಖಾಲಿ ಮಾಡಿಸ್ತೇನೆ ನಾನು ಅಂತ. ನನಗೆ ದಿವಸ ಇಷ್ಟು ಮುಡುಪಿಟ್ರೆ ಸಾಕು. ದಿವಸ 1 ರೂಪಾಯಿ 2 ರೂಪಾಯಿ ನಿಮಗೆ ಸಾಧ್ಯ ಆಗ್ತದೆ ಅಷ್ಟು. ಅದನ್ನು ಬಿಟ್ಟು ನಮ್ಮ ಹೊಟ್ಟೆ ಹೊರಕೊಳ್ಳೋದಕ್ಕಾಗಿ ನಾವು, ಭೋಗಕ್ಕಾಗಿ ನಾವು ನಮ್ಮ ಸಂಪತ್ತನ್ನೆಲ್ಲ ವಿನಿಯೋಗ ಮಾಡ್ತಾ ಇದ್ದೇವೆ. ದೇವರಂತಾನೆ ಭೋಗಕ್ಕಾಗಿ ಹಣವನ್ನು ಗಳಿಸ್ತಾ ಇದೆಯಲ್ಲ, ಭೋಗ ಮಾಡಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ರೋಗಗಳನ್ನು ಕೊಟ್ಟು ಬಿಡ್ತಾನೆ ಭಗವಂತ. ನನಗಾಗಿ ಮುಡುಪಿಡೋದಿಲ್ಲಲ್ಲ, ಹಾಗಾದರೆ ಇಡು, ವೈದ್ಯರಿಗಾಗಿ ಇಡು ಅಂತ ಹೇಳಿ ವೈದ್ಯರಿಗಾಗಿ ಮುಡುಪಿಡುವ ಹಾಗೆ ಮಾಡ್ತಾನೆ ಭಗವಂತ ಅನ್ನೋದಕ್ಕಾಗಿ ಅವರು ತೀರ್ಥಯಾತ್ರೆಗೆ ಹೊರಟ್ರೆ ತಂದು ಕೊಡ್ತಾ ಇದ್ರು. ನಮ್ಮ ಕುಲದೇವರು ವೆಂಕಟೇಶ ದೇವರು ಮುಡುಪಿಟ್ಟಿದ್ದೇನೆ, ಒಯ್ದಿಡ್ರಿ, ನಮಗೆ ಯಾವಾಗ ಆಗ್ತದೋ ಏನೋ ಹೋಗಲಿಕ್ಕೆ. ಈಗ ಹೊರಟಿದ್ದೀರಲ್ಲ ನೀವು ಇಟ್ಟು ಬಿಡ್ರಿ ಅಂತ ಹೇಳಬೇಕು. ಹೀಗೆ ಅವರು ಹೊರಟಿದ್ದಾರೆ. ಎಲ್ಲಿಗೆ? ವೆಂಕಟೇಶ್ವರನ ದರ್ಶನವನ್ನು ಮಾಡಿಕೊಳ್ಳುವುದಕ್ಕಾಗಿ ಹೊರಟಿದ್ದಾರಂತೆ. ಅಖಿಲಾರ್ಚಿತ ದಾನ ದಕ್ಷ ಶೇಷಾಚಲ ಭೂಷಾಮಣಿ ದೇವತಾಂ ದಿದೃಕ್ಷು. ಅವನನ್ನು ನೋಡಬೇಕು ಅಂತ ಹೊರಟರು. ಮನೆಯಿಂದ ಹೊರ ಹೋಗೋದು ಯಾಕೆ? ದೇವರನ್ನು ನೋಡುವ ಉದ್ದೇಶದಿಂದ ಹೋಗಬೇಕು ಅಂತ ಹೇಳ್ತಾರೆ. ಆ ಉದ್ದೇಶ ಇಲ್ಲೇ ಹೋದರೆ ಮನೆಯಿಂದ ಹೊರಗೆ ಹೋಗಬಾರ್ದು, ಊರಿಂದ ಹೊರಗೆ ಹೋಗಬಾರ್ದು. ಎಂಥ ಕಟ್ಟುನಿಟ್ಟಾದ ನಿಯಮಗಳು ಆಗಿನ ಕಾಲದಲ್ಲಿ ಇದ್ವು ನೋಡ್ರಿ. ಅನ್ನೋದಕ್ಕಾಗಿ ತಮ್ಮ ಊರಿನಲ್ಲಿ ಸುಖವಾಗಿ ಅವರವರು ಇರ್ತಾ ಇದ್ರು. ಈ ಎಲ್ಲ ಗದ್ದಲ ಇರ್ತಾ ಇರಲಿಲ್ಲ. ಒಂದೇ ಊರಿನಲ್ಲಿ ಎಲ್ಲ ದೇಶದವರು ಬಂದು ಸೇರಿಕೊಂಡು ಎಲ್ಲ ಗದ್ದಲ ಹಾಕೋದು ಇವೆಲ್ಲ ಇರ್ತಾನೇ ಇರಲಿಲ್ಲ. ನಮ್ಮ ಊರು ನಮ್ಗೆ ಅದೇ ಕ್ಷೇತ್ರ. ಎಲ್ಲಿಯಾದರೂ ಹೋಗೋದಾದರೆ ದೇವರನ್ನು ನೋಡೋದಕ್ಕಾಗಿ ಹೋಗೋದು, ತೀರ್ಥಕ್ಷೇತ್ರಕ್ಕಾಗಿ ಹೋಗೋದು. ಭೋಗದ ಉದ್ದೇಶ ಸರ್ವಥಾ ಇರ್ತಾ ಇರಲಿಲ್ಲ. ಹೀಗಾಗಿ ಸುಖವಾದ ಜೀವನವನ್ನು ಮಾಡ್ತಾ ಇದ್ವಿ. ನಾವಿವತ್ತು ಆಶ್ಚರ್ಯವನ್ನು ವ್ಯಕ್ತ ಮಾಡ್ತೇವೆ. ಅಲ್ರಿ, ಈಗ ಜನಸಂಖ್ಯೆ ಬೆಳೀತಾ ಇದೆಯೋ? ನಾವಿಬ್ರು ನಮಗಿಬ್ರು ಅಂತನ್ನೋ ಕಾಲದಲ್ಲೇನೆ ಇಷ್ಟು ಜನಸಂಖ್ಯೆ ಇದೆ. ಇನ್ನು ಏನು ಪ್ರಜೆಗಳನ್ನು ಪಡಿತೇವೆ ಅದು ಕೇವಲ ಒಂದು ತಪಸ್ಸು ಅನ್ನೋ ಉದ್ದೇಶದಿಂದ 10 20 ಮಕ್ಕಳನ್ನು ಪಡೆಯುವ ಆ ಕಾಲದಲ್ಲಿ ಇನ್ನೆಷ್ಟು ಜನಸಂಖ್ಯೆ ಇರಲಿಕ್ಕಿಲ್ಲ. ಅಷ್ಟು ಜನಸಂಖ್ಯೆ ಇದ್ರೂ ಸಹ ಅವರು ಸಂತೃಪ್ತರಾಗಿರ್ತಾ ಇದ್ರು. ಹೇಗೆ ಸಿಗ್ತಾ ಇತ್ತು ಅವರಿಗೆ ಅಂತ ನಾವು ಆಶ್ಚರ್ಯವನ್ನು ವ್ಯಕ್ತ ಮಾಡ್ತೀವಲ್ಲ. ನಮಗೇ ಸಿಗ್ತಾ ಇಲ್ಲ, ಹಿಂದಿನವರು ಹೇಗಲ್ಲ. ಮನಸ್ಸಿಚ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರ. ಬಹಳ ಸುಂದರವಾಗಿ ಒಬ್ಬ ಕವಿ ಹೇಳ್ತಾನೆ, ಆವತ್ತಿನ ಜನರ ಮನಸ್ಸು ಸಂತೃಪ್ತವಾಗಿತ್ತಂತೆ, ಸಂತುಷ್ಟವಾಗಿತ್ತು. ಇಟ್ಟು ಸಿಕ್ತಲ್ಲ ಸಾಕು ಅಂತ ಅಂದುಬಿಡ್ತಾ ಇದ್ರು. ಬೇಕು ಅನ್ನುವವರೇ ಇರ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ. ಬೇಕು ಅಂತ ಅನ್ನೋವರೇ ಇರ್ತಾ ಇರಲಿಲ್ಲ. ಮನಸ್ಸಿಚ ಪರಿತುಷ್ಟೇ,
ಸಂತೋಷವಾದ ಮನಸ್ಸಿನಿಂದ ಇರ್ತಾ ಇದ್ರು. ಹೀಗಾಗಿ ಕಹ ಅರ್ಥವಾನ್ ಕಹ ದರಿದ್ರ, ಮನಸ್ಸು ಸಂತೋಷ ಇದ್ದಾಗ ಯಾರು ದರಿದ್ರ ಯಾರು ಶ್ರೀಮಂತ ಎಲ್ಲರೂ ಒಂದೇ ಅಂತ ಹೇಳ್ತಾರೆ ಕವಿ. ಅನ್ನೋದಕ್ಕಾಗಿ ಸಂತುಷ್ಟವಾದ ಮನಸ್ಸಿನಿಂದ ಆಗಿನ ಜನರೆಲ್ಲ ಇರ್ತಾ ಇದ್ರು ಅಂತ ಅನ್ನೋದಕ್ಕಾಗಿ ಈ ಭೋಗದ ವಿಚಾರಗಳು. ಇವತ್ತು ಅನ್ನ ಸಿಗಲಿಲ್ಲ, ಆಯಿತು ಗಂಜಿ ತಿಂದೆ. ನಾಳೆ ಗಂಜಿ ಸಿಗಲಿಲ್ಲ, ನೀರು ಕುಡಿದೆ. ಹಣ್ಣು ಸಿಗಲಿಲ್ಲ, ಇವತ್ತು ಎಲೆ ತಿಂದೆ. ಹೀಗೇನೆ ಆಗಿನ ಕಾಲದಲ್ಲಿ ಇರ್ತಾ ಇದ್ರು. ಏನು ಸಿಕ್ತೋ ಅದನ್ನು ತಿಂತಾ ಇದ್ರು, ಏನು ಸಿಕ್ತೋ ಅದನ್ನು ತಿಂತಾ ಇದ್ರು. ಆದರೆ ಇವತ್ತು ಏನು ಸಿಗುತ್ತದೆ ಅದನ್ನು, ಏನು ಸಿಗಬಾರ್ದು ಏನು ತಿನ್ನಬಾರ್ದು ಅದನ್ನೆಲ್ಲ ತಿಂತಾ ಇದ್ದೇವೆ. ಅನ್ನೋದಕ್ಕಾಗಿ ನಮಗೆ ಸಾಕಾಗ್ತಾ ಇಲ್ಲ. ತಿನ್ನೋದಕ್ಕಾಗಿ ನಾವೆಲ್ಲ ಇವತ್ತಿದ್ದೇವೆ, ಹೀಗಾಗಿ ತಿನ್ನಲಿಕ್ಕೆ ಸಾಕಾಗ್ತಾ ಇಲ್ಲ. ಆವಾಗ ಬದುಕೋದಕ್ಕಾಗಿ ತಿಂತಾ ಇದ್ರು, ಹೀಗಾಗಿ ಬೇಕಾದಷ್ಟು ಸಿಗ್ತಾ ಇತ್ತು. ಅವರು ಬೇಕಾದಷ್ಟು ಸಿಗ್ತಾ ಇತ್ತು. ವ್ರತ ನಿಯಮ ಉಪವಾಸ ಎಷ್ಟು ಜನ ಮಾಡ್ತಾ ಇದ್ರು. ಎಲ್ಲರೂ ವಿಷ್ಣು ಪಂಚಕ, ಎಲ್ಲರೂ ಭೀಷ್ಮ ಪಂಚಕ, ಎಲ್ಲರೂ ಏಕಾದಶಿ. ಅಷ್ಟು ಆಹಾರ ಉಳಿತಿತ್ತಲ್ಲ. ಈಗೆಲ್ಲಿ ಏಕಾದಶಿ ಇಲ್ಲ, ವಿಷ್ಣು ಪಂಚಕ ಇಲ್ಲ, ಭೀಷ್ಮ ಪಂಚಕ ಇಲ್ಲ, ಯಾವ ಪಂಚಕಗಳೂ ಇಲ್ಲ. ಮತ್ತು ಎಲ್ಲಿ ಆಹಾರ ಸಿಗ್ತದೆ, ಎಲ್ಲಿ ಆಹಾರದ ಉಳಿತಾಯ ಆಗ್ತದೆ? ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಈ ತರಹದ ಅದ್ಭುತವಾದ ಸಂಸ್ಕಾರಗಳು ಆಗಿನ ಕಾಲದಲ್ಲಿ ಇರ್ತಾ ಇದ್ವು. ದೇವರನ್ನು ನೋಡೋದಕ್ಕಾಗಿ ಹೋಗ್ತಾ ಇದ್ರು ಊರಿನಿಂದ. ಅದರ ಹೊರತು ಬೇರೆ ಏನೂ ಕಾರಣ ಇರ್ತಾ ಇರಲಿಲ್ಲ ಅವರಿಗೆ. ಅನ್ನೋದಕ್ಕಾಗಿ ದೇವರ ಹತ್ರ ಹೋಗ್ತಾರೆ. ಯಾಕೆ? ಅಖಿಲಾರ್ಚಿತ ದಾನ ದಕ್ಷ ಶೇಷಾಚಲ ಉಷಾಮಣಿ ದೇವತಾಂ ದಿದೃಕ್ಷು. ನೋಡಲಿಕ್ಕೆ ಹೊರಟಷ್ಟೇ. ಅವರ ಉದ್ದೇಶ ಏನು? ಅದು ಒಂದು ಸುಂದರವಾದ ಮಾತನ್ನು ತಿಳಿಸ್ತಾರೆ. ನಾವು ತಿರುಪತಿಗೆ ಹೋಗ್ತೇವೆ, ಯಾವಾಗ ನಮ್ದೇನಾದರೂ ಹರಕೆ ಹೊತ್ಕೊಂಡಿದ್ರೆ ಆ ಹರಕೆ ತೀರಿಸಲಿಲ್ಲ ಅಂತ ಅನ್ನೋದಕ್ಕಾಗಿ ನಮಗೆ ಅನಿಷ್ಟಗಳಾಗ್ತಾ ಇವೆ. ಹೋಗ್ತೇವೆ ಜ್ಯೋತಿಷ್ಕರ ಹತ್ರ. ಯಾಕ್ರಿ ಹೀಗೆಲ್ಲ ಕಾಡಾಟ ನಡೀತಾ ಇದೆ, ಏನು ನೀವು ಕುಲದೇವರಿಗೆ ನಡ್ಕೊಳ್ತಾ ಇಲ್ಲ ಅನ್ನೋದಕ್ಕಾಗಿ ಹೀಗೆಲ್ಲ ಕಾಡಾಟ ನಡೀತಾ ಇದೆ ನಿಮಗೆ. ಓಹೋ ಹೌದಾ, ನಮ್ಮ ಕಾಡಾಟ ಕಡಿಮೆ ಆಗಬೇಕು ಅಂತ ಅನ್ನೋದಕ್ಕೆ ಕುಲದೇವರಿಗೆ ಹೋಗಿ ಬರ್ತೇವೆ ಅಷ್ಟೇ. ಹೊರತು ದೇವರ ಹತ್ರ ಯಾಕೆ ಹೋಗಬೇಕು, ಹೇಗೆ ಹೋಗಬೇಕು ಅನ್ನೋದನ್ನು ಬಹಳ ಸುಂದರವಾಗಿ ತಿಳಿಸ್ತಾರೆ. ದಿದೃಕ್ಷು, ಮತ್ತೇನೂ ಇಲ್ಲ, ದೇವರನ್ನು ನೋಡಬೇಕು ಅಂತ ಆಸೆ ಅಷ್ಟೇ. ದೇವರಿಂದ ಮತ್ತೇನೋ ಪಡೆಯಬೇಕು ಅಂತ ಆಸೆ ಅಲ್ಲ. ಆದರೆ ದೇವರು ಎಂಥವನು ಅಂತ ತಿಳಿಸ್ತಾರೆ. ಅಂದರೆ ಎಂಥ ಸೂಕ್ಷ್ಮವಾದ ಮಾತುಗಳನ್ನು ತಿಳಿಸ್ತಾರೆ ಅಂದರೆ, ಇವರು ಹೊರಟದ್ದು ಏನು ಉದ್ದೇಶದಿಂದ? ನೋಡಬೇಕು ಅಂತನೋ ಆಸೆಯಿಂದ. ಆದರೆ ಆ ದೇವರೇನು ಮಾಡ್ತಾನೆ ಅಂದರೆ, ನೋಡುವ ಆಸೆಯಿಂದ ಯಾರು ಬರ್ತಾರೆ ಖಾಲಿ ಕೈಯಿಂದ ಅವರನ್ನು ಕಳಿಸೋವಲ್ಲ ಅವನು ಮಹಾನುಭಾವ. ಅಖಿಲಾರ್ಥಿತ ದಾನ ದಕ್ಷ, ಎಲ್ಲರ ಅಭಿಷ್ಟಗಳನ್ನು ಪೂರ್ಣ ಮಾಡೋ ಸಾಮರ್ಥ್ಯ ಅವನಿಗೆ ಇದೆ. ಯಾರು ನೋಡ್ಲಿಕ್ಕೆ ಬರ್ತಾರೆ ತಿಮ್ಮಪ್ಪನನ್ನ ಎಲ್ಲರಿಗೂ ಕೈ ತುಂಬಿ ಕೊಡುವಂತಹ, ಮನೆ ತುಂಬಿ ಕೊಡುವಂತಹ ಸಾಮರ್ಥ್ಯ ಅವನಿಗೆ ಇದೆ. ನೋಡಲಿಕ್ಕೆ ಬಂದರೆ ಸಾಕವರನ್ನು. ದಿದೃಕ್ಷು, ನೋಡಬೇಕು ಅಂತ ನಾವು ಹೋಗಬೇಕು, ಇದು ನಮ್ಮ ವ್ರತ. ನೋಡಲಿಕ್ಕೆ ಬಂದವರನ್ನು ಖಾಲಿ ಕಳಿಸ್ಬಾರ್ದು, ಇದು ದೇವರ ವ್ರತ. ಆದರೆ ಇವತ್ತು ನಮ್ಮಲ್ಲಿ ವಿರುದ್ಧವಾಗಿ ಹೋಗ್ಬಿಟ್ಟಿದೆ. ಪಡೆಯೋದಕ್ಕಾಗಿ ದೇವರ ಹತ್ರ ಹೋಗ್ತಾನೆ ಅನ್ನೋದಕ್ಕಾಗಿ ದೇವರೇನು ಮಾಡ್ತಾನೆ, ಪಡೆಯೋದಕ್ಕಾಗಿ ಬಂದಿದ್ದಾನೆ ಅಂತ ಹೇಳಿ ನಾವೆಷ್ಟು ಕೇಳ್ತೇವೆ ಅಷ್ಟನ್ನು ಮಾತ್ರ ದೇವರ ಕೈಯಲ್ಲಿ ಹಾಕಿ ಕಳಿಸಿಬಿಡ್ತಾನೆ. ಎರಡೂ ಕಡೆಗೆ ವಿಪರೀತವಾಗಿ ಹೋಗ್ಬಿಟ್ಟಿದೆ ಇವತ್ತು. ಆದರೆ ಆಗಿನ ಕಾಲದಲ್ಲಿ ಯಾಕೆ ಹೋದ್ರು ದೇವರಿಗಾಗಿ, ದೇವರೇನು ಕೊಟ್ಟರು, ಇವೆರಡನ್ನೂ ಬಹಳ ಸುಂದರವಾಗಿ ಕವಿಗಳು ನಮಗೆ ತಿಳಿಸ್ತಾರೆ. ತನುಜಾನ ತುಲಾನ ವಾಪ್ತು ಕಾಮವು ತಪಸಾ ತೋಷಯತಿ ಸ್ಮ ದಂಪತೀತವು ನಿಜ ವಂಶಜ ವಂದನೀಯ ದೇವಂ ಪರಥಾಪತ್ಯ ಸುಖಂ ಕಥಂ ಜನಾನಾಂ. ವಿವಾಹವನ್ನಂತೂ ಮಾಡಿಕೊಂಡಿದ್ದೇವೆ ನೋಡ್ರಿ. ವಿವಾಹಿತರಾದ ದಂಪತಿಗಳಿಗೆ ಒಂದು ಸುಂದರವಾದ ಸಂದೇಶವನ್ನು ಆ ದಂಪತಿಗಳು ಕೊಡ್ತಾ ಇದ್ದಾರೆ, ನೀಡ್ತಾ ಇದ್ದಾರೆ. ವಿವಾಹವನ್ನು ಮಾಡಿಕೊಳ್ಳಬೇಕು. ಏನು ಉದ್ದೇಶ? ಮಕ್ಕಳನ್ನು ಪಡಿಬೇಕು ಅಂತ ಅನ್ನೋದಕ್ಕಾಗಿ, ಸಂತಾನ ಪ್ರಾಪ್ತಿಗಾಗಿ ವಿವಾಹ. ಆ ಸಂತಾನದಿಂದ ಏನಾಗಬೇಕು? ಸುಖ ಆಗಬೇಕು. ಬರೀ ಸಂತಾನಕ್ಕಾಗಿ ವಿವಾಹ ಅಲ್ಲ, ಸಂತಾನದಿಂದ ಸುಖ ಆಗಬೇಕು. ಯಾರಿಗೆ? ಎಲ್ಲರಿಗೂ. ಪಡೆದ ತಂದೆ ತಾಯಿಗಳಿಗೂ ಸುಖ ಆಗಬೇಕು. ಆ ಮಗ ಯಾವ ಸಮಾಜದಲ್ಲಿದ್ದಾನೆ ಆ ಸಮಾಜಕ್ಕೂ ಸುಖ ಆಗಬೇಕು. ಯಾವ ವಂಶದಲ್ಲಿ ಹುಟ್ಟಿದ್ದಾನೆ ಆ ವಂಶಜರಿಗೂ ಸುಖ ಆಗಬೇಕು. ಈ ಎಲ್ಲರಿಗೂ ಮಕ್ಕಳಿಂದ ಸುಖ ಆಗಬೇಕು ಅಂತಾದರೆ ಅದು ದೇವರಿಂದ ಹೊರತು ಬೇರೆ ಯಾರಿಂದಲೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳಿಲ್ಲ ಅಂತ ಅನ್ನೋದಕ್ಕಾಗಿ ಸ್ಪೆಷಲಿಸ್ಟ್ಗಳ ಹತ್ರ ನಾವು ಹೋಗ್ತೇವೆ. ಆದರೆ ಎಲ್ಲರಿಗೂ ಸ್ಪೆಷಲಿಸ್ಟ್, ವಿಶೇಷ ತಜ್ಞ ಪರಮಾತ್ಮ, ಅವನ ಹತ್ರ ಹೋಗಬೇಕು ಅಂತ ನಮಗನಿಸೋದಿಲ್ಲ. ಆದರೆ ಅವರು ಮೊಟ್ಟ ಮೊದಲಿಗೆ ಈ ಸಂಕಲ್ಪವನ್ನು ಮಾಡಿಕೊಂಡು ಒಳ್ಳೆಯ ಮಕ್ಕಳಾಗಬೇಕು, ಮಕ್ಕಳಿಂದ ಸುಖ ಆಗಬೇಕು, ಸುಖವನ್ನು ಕೊಡುವ ಮಕ್ಕಳು ನಮಗಾಗಬೇಕು ಅಂತ ಹೇಳಿ ದೇವರ ಹತ್ರ ಹೋಗಿ, ಭಗವಂತನ ಹತ್ತಿರ ಹೋಗಿ ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೇವೆಯನ್ನು ಮಾಡಿದ್ದಾರೆ. ಅಥ ತುಂಡಿರ ಮಂಡಲೆ ಗ್ರಹಾರೆ ವಸತಿಂ ಪಟ್ಟಣದಂ ನಿವಾಸ ಯೋಗ್ಯೆ ಕಮಲಾರಮಣಂ ಪ್ರಸದ್ಯ ಕಾಂತಾಮಿಲಿತ ಖಾನಪಿ ವತ್ಸರಾನ ವೈಶೀತ. ದೇವರ ಸೇವೆಯನ್ನು ಮಾಡಿ ಒಂದು ಅಗ್ರಹಾರದಲ್ಲಿ, ಅಂದರೆ ಬ್ರಾಹ್ಮಣರೇ ಇರುವ ಸ್ಥಳ, ಅಂತಹ ಅಗ್ರಹಾರದಲ್ಲಿ ವಾಸ ಮಾಡಿಕೊಂಡು ಪಾಠ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಏನೇ ಭಗವಂತನ ಅತ್ಯದ್ಭುತವಾದ ಸೇವೆಯಿಂದ ಗರ್ಭಿಣಿಯಾಗಿದ್ದಾಳೆ.
ಮೊಟ್ಟ ಮೊದಲಿಗೆ ಒಂದು ಹೆಣ್ಣು ಮಗು, ಆಮೇಲೆ ಗಂಡು ಮಗು ಇಬ್ಬರು ಹುಟ್ಟಿದ್ದಾರೆ. ಹೆಣ್ಣು ಮಗುವಿಗೆ ವೆಂಕಟಾಂಬ ವೆಂಕಟಾಂಬ ಅಂತ ಹೆಸರನ್ನಿಟ್ಟಿದ್ದಾರೆ. ಶ್ರೀನಿವಾಸನ ಅನುಗ್ರಹದಿಂದ ಹುಟ್ಟಿದವಳಲ್ಲ ಅನ್ನೋದಕ್ಕಾಗಿ ವೆಂಕಟಾಂಬ ಅಂತ ಹೆಸರಿಟ್ಟರು. ಆಮೇಲೆ ಮಗ ಹುಟ್ಟಿದ, ಮಗನಿಗೆ ಗುರುರಾಜ ಗುರುರಾಜ ಅಂತ ಹೆಸರಿಟ್ಟರಂತೆ. ಕವಿಗಳು ಕಲ್ಪನೆ ಮಾಡಿ ತಿಳಿಸ್ತಾರೆ, ಮೊದಲಿಗೆ ಹೆಣ್ಣು ಆಮೇಲೆ ಗಂಡು. ಇದು ಏನು ನಮಗೆ ತಿಳಿಸಿಕೊಡ್ತದೆ ಅಂತ ಅಂದರೆ, ಮುಂದೆ ಹುಟ್ಟುವ ಮಗನ ಕೀರ್ತಿಯನ್ನು ತಿಳಿಸಿಕೊಡುವಂತೆ ಆ ಹೆಣ್ಣು ಮಗಳು, ಮುಂದೆ ಹುಟ್ಟುವ ಮಗನ ಪ್ರತಾಪ ಎಷ್ಟಿದೆ ಅಂತ ತಿಳಿಸಿಕೊಡೋದಕ್ಕಾಗಿ ಗಂಡು ಮಗುವಂತೆ ಹೀಗೆ ಉತ್ಪ್ರೇಕ್ಷೆಯನ್ನು ಮಾಡ್ತಾರೆ. ಆ ಹೆಣ್ಣು ಮಗಳು ಮುಂದೆ ಹುಟ್ಟುವ ಮಗುವಿನ ಕೀರ್ತಿ, ಅದು ಹೆಣ್ಣು ಮಗಳಲ್ಲ, ಹೆಣ್ಣು ಮಗಳು ಹುಟ್ಟಿದ್ಲು, ಆದರೆ ಉತ್ಪ್ರೇಕ್ಷೆ ಮಾಡ್ತಾರೆ. ಆ ಹೆಣ್ಣು ಮಗಳು ಮುಂದೆ ಹುಟ್ಟುವ ಮಗುವಿನ ಕೀರ್ತಿಯವಳು, ಈ ಗಂಡು ಮಗು ಮುಂದೆ ಹುಟ್ಟುವ ಮಗುವಿನ ಪ್ರತಾಪದಂತೆ ಇವನಿದ್ದ ಅಂತ ಹೇಳಿ ಕವಿಗಳು ಬಹಳ ಸುಂದರವಾಗಿ ಉತ್ಪ್ರೇಕ್ಷೆಯನ್ನು ಮಾಡ್ತಾರೆ. ಕುಲದೈವತ ದೈಶಿಕ ಪ್ರಸಾದಾತ ಪ್ರಭಾವಾಪತ್ಯ ಪುರಸ್ಸರ ತುಲಶ್ರೀ ಸಚಕಾರ ಚ ವೆಂಕಟಾಂಬಿಕಾಖ್ಯಾಂ ಸಸುತಾಯ ಗುರುರಾಜನಾಮ ಸೂನೋಹೋ. ವಿಚಾರ ಮಾಡ್ತಾರೆ, ಒಂದು ಕಣ್ಣು ಕಣ್ಣಲ್ಲ, ಒಂದು ಮಗು ಮಗುವಲ್ಲ, ಇನ್ನೊಂದು ಮಗು ಬೇಕು ಅಂತ ಹೇಳಿ ಭಗವಂತನ ಸಂಕಲ್ಪದಿಂದ ವಿಚಾರವನ್ನು ಮಾಡಿದ್ದಾರೆ. ನ ಸುಖಾಯ ಭವೇದಿತೀವ ಸೋಯಂ ಪ್ರಭುಮನ್ಯಂ ಸುತಮರ್ಥಯಂ ಬಭೂವ. ಯಾರು ಕೊಡಬೇಕು? ದೇವರೇ ಎಲ್ಲ ಕೊಡೋದು ಅನ್ನೋದಕ್ಕಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರಂತೆ. ಅನನ್ಯವಾಗಿ ದೇವರಿಗೆ ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಪರಮಾತ್ಮ ಪೂರ್ಣ ಮಾಡ್ತಾನೆ ಅಂತ ಅನ್ನೋದನ್ನು ತಿಳಿಸುವಂತೆ ಆ ಗೋಪಿಕಾಂಬ ಮತ್ತೆ ಗರ್ಭಿಣಿಯಾಗಿದ್ದಾಳಂತೆ. ಗರ್ಭಿಣಿಯಾದ ಮೇಲೆ ಇಲ್ಲಿಂದ ಬಹಳ ಸುಂದರವಾದ ಲೀಲೆಗಳನ್ನು ತಿಳಿಸ್ತಾ ಹೋಗ್ತಾರೆ. ಭಕ್ತರಿಗಾಗಿ ಭಗವಂತ ಒಂದು ಹೆಜ್ಜೆ ಹಿಂದೆ ಇಟ್ಟು ಭಕ್ತರನ್ನು ಮುಂದೆ ಹೋಗಲಿಕ್ಕೆ ಬಿಡ್ತಾನೆ. ಇದು ದೇವರ ಕಾರುಣ್ಯ. ಅದನ್ನು ತಿಳಿಸುವಂತೆ ಇಲ್ಲಿ ವರ್ಣನೆಯನ್ನು ಮಾಡ್ತಾರೆ, ಬಹಳ ಸುಂದರವಾದ ವರ್ಣನೆಯನ್ನು ಮಾಡ್ತಾರೆ. ಕೃಷ್ಣನ ಬಾಲಲೀಲೆಗಳನ್ನು ನಾವು ಕೇಳ್ತೇವೆ, ದೇವರ ಬಾಲಲೀಲೆಗಳನ್ನು ಕೇಳ್ತೇವೆ, ಆದರೆ ಗರ್ಭಲೀಲೆಗಳನ್ನು ಯಾರದ್ದೂ ಕೇಳಿ ಗೊತ್ತಿಲ್ಲ. ಆದರೆ ಕವಿಗಳಲ್ಲಿ ಆ ಬಾಲಕನ ಗರ್ಭಲೀಲೆಗಳನ್ನು ವರ್ಣನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕೃಷ್ಣನ ಬಾಲಲೀಲೆಗಳನ್ನು ನೀವು ನೋಡಿದ್ದೀರಿ, ಆದರೆ ಆ ಕೃಷ್ಣ ಬಾಲಲೀಲೆಯನ್ನು ತೋರಿಸಿದ, ಗರ್ಭಲೀಲೆಯನ್ನು ತೋರಿಸಲಿಲ್ಲ. ಯಾಕೆ? ನನ್ನ ಭಕ್ತರನ್ನು ಮುಂದೆ ಬಿಡೋಣ, ಆ ಭಕ್ತನ ಅಭಿವೃದ್ಧಿಯನ್ನು ಜಗತ್ತಿಗೆ ತಿಳಿಸೋದಕ್ಕಾಗಿ ಒಂದು ಹೆಜ್ಜೆ ನಾನೇ ಹಿಂದೆ ಇಡೋಣ ಅಂತ ತಿಳಿಸುವಂತೆಯೋ ಏನೋ ಭಗವಂತ ಗರ್ಭಲೀಲೆಯನ್ನು ಹೆಚ್ಚಾಗಿ ತೋರಿಸಲಿಲ್ಲ. ತನ್ನ ಭಕ್ತನ ಕಡೆಯಿಂದ ಆ ಗರ್ಭಲೀಲೆಯನ್ನು ತೋರಿಸ್ತಾ ಇದ್ದಾನೆ ಅನ್ನೋ ಹಾಗೆ ಇರಿತ್ತಂತೆ. ಗರ್ಭಲೀಲೆ ಶುರುವಾಗಿ ಹೋಗ್ಬಿಟ್ಟಿದೆ. ಮಹಿದಾಸಮಿವೇತ ರಾಮಹಂತಂ ಹರಿದಿಂದುಂ ಚರಥೈವ ಪೌರುಹೂತಿ ಉರುಷೇವಧಿ ಮುರುವರೇವ ತಸ್ಮಾತ್ ಉದರೇ ದತ್ತ ಕುಮಾರ ಮುತ್ಪಲಾಕ್ಷಿ. ಒಳ್ಳೆ ಕಾಂತಿ ಅವಳಲ್ಲಿ ಬಂದು ಹೋಗಿದೆಯಂತೆ. ತನುಷಾಯಿ ಶಿಶೋರ್ವಿರಾಗತಾ ಕಿಂ ವಿತತಾಂಗೇಶು ವಿಶಾಲಲೋಚನಾಯಾಃ ಪರಥಾ ಸತತಂ ಹಿತೆ ತರುಣ್ಯಾಃ ಉಚಿತೇ ವಸ್ತುನಿ ಕಿಂ ತರಾಂ ವಿರಾಗಃ. ಗರ್ಭಿಣಿಯರಿದ್ದಾಗ ಅವಳ ಅಪೇಕ್ಷೆಗಳನ್ನು ಪೂರ್ಣ ಮಾಡಬೇಕು ಅಂತ ಹೇಳಿದ್ದಾರೆ. ಅವರಿಗೆ ಏನೇನು ಸೇರ್ತದೆ ಅದನ್ನು ತಿಳಿದುಕೊಂಡು ಗಂಡ ಆ ಪದಾರ್ಥಗಳನ್ನು ಒದಗಿಸಿ ಕೊಡಬೇಕು. ಉಚಿತವಾದದ್ದು, ವಿಹಿತವಾದದ್ದು, ಯಾವುದೋ ಬೇಡದ ಬಯಕೆಗಳನ್ನು ಬೇಡಿದರೆ ತೀರಿಸೋದಲ್ಲ. ಉಚಿತವಾದ ಶಾಸ್ತ್ರವಿಹಿತವಾದ ಬಯಕೆಗಳನ್ನೇ ಮಾಡಬೇಕು, ಅದನ್ನು ಪೂರ್ಣ ಮಾಡುವ ಕರ್ತವ್ಯ ಗಂಡನದ್ದು. ಹೀಗಾಗಿ ಹೆಂಡತಿಗೆ ಏನು ಸೇರ್ತದೆ, ಏನು ತಿನ್ಲಿಕ್ಕೆ ಸೇರ್ತದೆ, ಎಂಥ ಸೀರೆಗಳು ಸೇರ್ತವೆ ಅಂತ ಹೇಳಿ ಎಲ್ಲ ಗೊತ್ತಿತ್ತು ಅವರಿಗೆ. ಹೀಗಾಗಿ ಆ ಪದಾರ್ಥಗಳನ್ನೆಲ್ಲ ತಂದು ಕೊಡ್ತಾ ಇದ್ರಂತೆ. ನಿನಗೆ ಸೇರ್ತದಲ್ಲ ಇದು, ಇದು ತಗೋ, ಇದು ತಿನ್ನು ಅಂತ ಹೇಳಿ ಗಂಡ ತಂದು ಕೊಡಬೇಕಂತೆ. ಭಾರೀ ಪಕ್ವಾನ್ನವನ್ನು ತಂದು ಕೊಟ್ಟಾಗ ಅದನ್ನು ಬಿಟ್ಟು ಯಾರೋ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡಿ ತಂದು ತಿಂತಾ ಇದ್ದಂತೆ. ಯಾಕೆ ಹೀಗೆ ಮಾಡಿದ್ದು? ಭಿಕ್ಷೆ ಬೇಡುವವನ ಹೊಟ್ಟೆಯಲ್ಲಿದ್ದಾನೆ. ಹೀಗಾಗಿ ಅವನ ಹೊಟ್ಟೆಯಲ್ಲಿದ್ದಾಗ ಇವಳ ಕೆಲಸ ಏನೂ ನಡೀತಾ ಇಲ್ವಂತೆ. ಅಲ್ಲಿ ಇವಳಿಗೆ ಬೇಕು, ಅದು ನಿಜ, ಪಂಚಭಕ್ಷ ಪರಮಾನ್ನಗಳು ಇವಳಿಗೆ ಬೇಕು. ಆದರೆ ಹೊಟ್ಟೆಯಲ್ಲಿರುವ ಶಿಶುವಿಗೆ ಇದೆಲ್ಲ ಬೇಡ. ಅವನು ಭಿಕ್ಷಾವೃತ್ತಿಯನ್ನು ಬೇಡಿ ಭಿಕ್ಷೆಯಿಂದ ಉಪಜೀವನ ಮಾಡುವ ಮಹಾವಿರಕ್ತ ಶಿಖಾಮಣಿ ಹೊಟ್ಟೆಯಲ್ಲಿ ನಾನಿದ್ದೇನೆ ಅನ್ನೋದನ್ನು ಸೂಚನೆ ಮಾಡುವುದಕ್ಕಾಗಿ ಪಂಚಭಕ್ಷ ಪರಮಾನ್ನಗಳ ತಂದು ಅವಳ ಮುಂದೆ ಇದ್ರೂ ಸಹ ಅದನ್ನೆಲ್ಲ ಕೈಯಿಂದ ಸರಿಸಿ 4 ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡಿ ಅದು ಹೇಗೆ ಇಲ್ಲಿ ಅದನ್ನು ತಂದು ತಿಂತಾ ಇದ್ದಂತೆ. ಇದು ಗರ್ಭದಲ್ಲಿರುವ ಆ ಮಹಾನುಭಾವರ ಮಹಿಮೆ ಅಂತ ಹೇಳಿ ಕವಿಗಳು ವರ್ಣನೆ ಮಾಡ್ತಾರೆ. ವರ್ಣನೆ ಮಾಡಿ ತನಯಾಭ್ಯುದಯಾ ದೃಢತ್ರಯಸ್ಯಾಪ್ಯಪನೋದಂ ಕಮಿತುರ್ವಿಧಾತು ಕಾಮಃ ಪುರತೋ ಕೃತ ತಸ್ಯ ಲಕ್ಷ್ಮರೇಖಾಸ್ತ್ರಿವಲೀಹಿ ಅಬ್ಜಭವೋ ನಿರಸ್ತರೂಪಾಃ. ಕವಿಗಳೊಂದು ಸುಂದರವಾದ ಮಾತನಲ್ಲಿ ತಿಳಿಸ್ತಾರೆ. ಸ್ತ್ರೀಯರಿಗೆ ನಾಭಿಯ ಕೆಳಗೆ 3 ರೇಖೆಗಳಿರಬೇಕು ಅಂತ ಹೇಳ್ತಾರೆ.
ಅದು ಲಕ್ಷಣ ಅಂತ ತಿಳಿಸ್ತಾರೆ, ಸ್ತ್ರೀಯರ ಲಕ್ಷಣಗಳು ಅಂತ ತಿಳಿಸ್ತಾರೆ. ಸಾಮಾನ್ಯವಾಗಿ ಗರ್ಭಿಣಿಯರಾದಾಗ ಆ ಮೂರೂ ರೇಖೆಗಳು ಮಾಯವಾಗಿ ಹೋಗ್ತದಂತೆ. ಗರ್ಭ ಬೆಳೀತಾ ಹೋಗ್ತದೆ, ಹೀಗಾಗಿ ಆ ಮೂರು ರೇಖೆಗಳು ಮಾಯವಾಗಿ ಹೋಗಿಬಿಡ್ತವೆ. ಹೊಟ್ಟೆ ಬಂದಾಗ, ಗರ್ಭ ಬೆಳೆದಂತೆಲ್ಲ ಮಾಯವಾಗ್ತದೆ. ಅವಳ ನಾಭಿಯ ಕೆಳಗೂ ಮೂರು ರೇಖೆಗಳು ಲಕ್ಷಣಗಳು ಇದ್ವು. ಆ ಲಕ್ಷಣಗಳು ತ್ರಿವಲಿ ಅಂತ ಅವುಗಳನ್ನು ಕರೀತಾರೆ. ಪುರುಷರಿಗೆ ಹೊಟ್ಟೆಯ ಮೇಲೆ ಇರಬೇಕು ಅಂತ ಹೇಳ್ತಾರೆ. ಮೂರು ಗೆರೆಗಳು ವೇದವ್ಯಾಸ ದೇವರಿಗೆ ಇತ್ತು ಅಂತ ತಿಳಿಸ್ತಾರೆ. ಗಂಟಲಿಗೆ ಮೂರು ಗೆರೆಗಳಿರಬೇಕು ಅಂತ ಹೇಳ್ತಾರೆ, ಅದು ತ್ರಿವಲಿಗಳು. ಮೂರು ವೇದಗಳ ಸಂಕೇತ. ನಮ್ಮಲ್ಲಿ ಯಾವುದೂ ಇರೋದಿಲ್ಲ, ಯಾಕೆ ನಮ್ಮ ಕಂಠದಲ್ಲಿ ವೇದನೆ ಇಲ್ಲಲ್ಲ. ವೇದ ಇದ್ದವರಿಗೆ, ಮೂರು ವೇದಗಳಿದ್ದವರಿಗೆ ಮೂರು ಗೆರೆಗಳಿರಬೇಕು. ಹೀಗಾಗಿ ಅಲ್ಲಿಯೂ ಮೂರು ಗೆರೆಗಳಿಲ್ಲ. ಹೊಟ್ಟೆ ಮೇಲೆ ಮೂರು ಗೆರೆಗಳಿರಬೇಕು. ಯಾಕೆ? ಹೊಟ್ಟೆಗಾಗಿ ನಾವು ಬದುಕಿದವರಲ್ಲ, ಹೊಟ್ಟೆ ಒಳಗೆ ಹೋಗಿರಬೇಕು. ಮೂರು ಗೆರೆಗಳು ಮೇಲೆ ಇರಬೇಕು. ಹೊಟ್ಟೆ ಮೇಲೂ ಮೂರು ಗೆರೆಗಳಿಲ್ಲ, ಯಾಕೆ? ಗರ್ಭಿಣಿ ಸ್ತ್ರೀಯರಂತ ನಮ್ಮ ಹೊಟ್ಟೆಯೂ ಮುಂದೆ ಬಂದಿರ್ತದೆ. ಹೀಗಾಗಿ ಅದು ಯಾವಾಗಲೂ ಮಾಯವಾಗಿ ಹೋಗ್ಬಿಟ್ಟಿರ್ತದೆ. ಪುರುಷರಿಗೆ ಹೀಗೆ ಲಕ್ಷಣಗಳು ಅಂತ ಹೇಳಿದ್ದಾರೆ. ಸ್ತ್ರೀಯರ ಲಕ್ಷಣಗಳು ನಾಭಿಯ ಕೆಳಗೆ ಮೂರು ಗೆರೆಗಳಿರಬೇಕು ಅಂತ ಹೇಳಿದ್ದಾರೆ. ಆದರೆ ಗರ್ಭಿಣಿಯಾದಾಗ ಆ ಮೂರು ಗೆರೆಗಳು ಮಾಯವಾಗಿ ಹೋಗಿಬಿಡ್ತದೆ ಅಂತ ಹೇಳ್ತಾರೆ. ಮಾಯವಾಗಿ ಹೋಗಿತ್ತು ಯಾಕೆ ಅಂತ ಉತ್ಪ್ರೇಕ್ಷೆ ಮಾಡ್ತಾರೆ. ಎಷ್ಟು ಸುಂದರವಾದ ಉತ್ಪ್ರೇಕ್ಷೆ ನೋಡ್ರಿ. ರಾಘವೇಂದ್ರ ಸ್ವಾಮಿಗಳ ಹೊಟ್ಟೆ ಒಳಗೆ ಇದ್ದಾರಲ್ಲ, ಹೊಟ್ಟೆ ಒಳಗೆ ಇದ್ದಾಗ ಯಾಕೆ ಆ ಮೂರು ಗೆರೆಗಳು ಮಾಯವಾಯಿತು? ಗರ್ಭ ಬಂದದ್ದಕ್ಕಾಗಿ ಮಾಯ ಆಯಿತು ಅಂತ ನೀವು ತಿಳ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಬ್ರಹ್ಮದೇವರ ಆ ಮೂರು ಗೆರೆಗಳನ್ನು ಅಳಿಸಿಬಿಟ್ರಂತೆ. ಯಾಕೆ ಆ ಮೂರು ಗೆರೆಗಳನ್ನು ಯಾಕೆ ಹಾಕಿರ್ತಾರೆ ಅಂತ ಅಂದರೆ, ಒಂದರ್ಥದಲ್ಲಿ ಗಂಡ ಪತಿ ಮೂರು ಋಣಗಳನ್ನು ಮಾಡಿರ್ತಾನಂತೆ, ಮೂರು ಸಾಲವನ್ನು ಮಾಡಿರ್ತಾನಂತೆ. ದೇವಋಣ, ಋಷಿ ಋಣ, ಪಿತೃಋಣ. ಹುಟ್ಟುವಾಗ ಆ ಮೂರು ಋಣಗಳಿಂದ ಸಹಿತನಾಗೇನೆ ಬರ್ತಾನಂತೆ ಮನುಷ್ಯ. ಜಾಯಮಾನಃ ವೈ ಬ್ರಾಹ್ಮಣ ತ್ರಿಭಿಃ ಋಣವಾನ್ನ ಜಾಯತೆ. ಮೂರು ಋಣಗಳನ್ನು ಹೊತ್ತುಕೊಂಡೇ ಮನುಷ್ಯ ಹುಟ್ಟುತ್ತಾನಂತೆ. ನಿನ್ನ ಗಂಡ ನನ್ನ ಹತ್ರ 3 ಸಲ ಸಾಲ ಮಾಡಿದ್ದಾನೆ ಅಂತ ತಿಳಿಸೋದಕ್ಕಾಗಿ ಹೆಂಡತಿಯ ನಾಭಿಯ ಕೆಳಗೆ ಆ 3 ಗೆರೆಗಳನ್ನು ಎಳೆದಿರೋ ಹಾಗೆ ಇರ್ತದಂತೆ. ಅದಕ್ಕಾಗಿಯೇ ಅಲ್ಲ, ಉತ್ಪ್ರೇಕ್ಷೆ. ಹೀಗಾಗಿ ಇವಳಿಗೆ ಪತ್ರ ಬರೆದು ಕೊಟ್ಟಂತೆ ಬ್ರಹ್ಮದೇವರು, ನೋಡು ನಿನ್ನ ಗಂಡ 3 ರೀತಿಯಾಗಿ ನನ್ನ ಹತ್ರ ಸಾಲ ಮಾಡಿದ್ದಾನೆ. ಒಂದು ದೇವತೆಗಳ ಋಣ, ಒಂದು ಋಷಿಗಳ ಋಣ, ಮತ್ತೊಂದು ಪಿತೃಗಳ ಋಣ. ಈ 3 ಋಣವನ್ನು ಮಾಡಿದ್ದಾನೆ ಅಂತ ಹೇಳಿ ಪತ್ರ ಬರೆದು ಕೊಟ್ಟ ಹಾಗೆ ಪತ್ರದಂತೆ ಆ 3 ಗೆರೆಗಳು ಕಂಗೊಳಿಸ್ತಾ ಇರ್ತಾವಂತೆ. ಉತ್ಪ್ರೇಕ್ಷೆ ಮಾಡ್ತಾರೆ. ಯಾವಾಗ ಇವರು ಗುರುಕುಲದಲ್ಲಿ ಹೋಗಿ ವೇದಾಧ್ಯಯನವನ್ನು ಮಾಡಿಬಿಡ್ತಾರೆ, ಆವಾಗ ಋಷಿ ಋಣದಿಂದ ಮುಕ್ತರಾಗಿ ಬಿಡ್ತಾನೆ. ವೇದಾಧ್ಯಯನವನ್ನು ಮಾಡೋದರಿಂದ ಆಯಾ ಮಂತ್ರಗಳಿಗೆ ಋಷಿಗಳಾದ ಆ ಋಷಿಗಳ ಋಣವನ್ನು ಕಡಿದುಕೊಂಡು ಬಿಡ್ತಾನಂತೆ, ತೀರಿಸಿಕೊಂಡು ಬಿಡ್ತಾನಂತೆ. ಋಷಿ ಋಣದಿಂದ ಮುಕ್ತನಾಗ್ತಾನಂತೆ ಅವನು. ಹೀಗಾಗಿ ಗುರುಕುಲದಲ್ಲಿ ವಾಸ ಮಾಡಿ ವೇದಗಳನ್ನು ಅಧ್ಯಯನ ಮಾಡಿ ಒಂದು ಋಣದಿಂದ ಮುಕ್ತನಾದಂತೆ. ಆಮೇಲೆ 2ನೇ ಋಣ, ವಿವಾಹವನ್ನು ಮಾಡಿಕೊಂಡ ಮೇಲೆ ಯಜ್ಞಯಾಗಾದಿಗಳನ್ನು ಮಾಡಬೇಕು. ಯಜ್ಞಯಾಗಾದಿಗಳನ್ನು ಮಾಡೋದರಿಂದ ದೇವತೆಗಳ ಋಣದಿಂದ ಮುಕ್ತನಾಗ್ತಾನೆ ಅಂತ ಹೇಳ್ತಾರೆ. ವಿವಾಹವನ್ನು ಮಾಡಿಕೊಂಡು ಯಜ್ಞಯಾಗಾದಿಗಳಲ್ಲಿ ತಲ್ಲೀನರಾಗೋದರಿಂದ ಆ ದೇವತೆಗಳ ಋಣದಿಂದಲೂ ಮುಕ್ತರಾದರಂತೆ. ಆಮೇಲೆ ಪಿತೃಋಣದಿಂದ ಯಾವಾಗ ಮುಕ್ತನಾಗ್ತಾನೆ ಅಂತ ಅಂದರೆ ಸತ್ಪುತ್ರರನ್ನು ಪಡೆದಾಗ ಆ ಪಿತೃಋಣದಿಂದಲೂ ಮುಕ್ತರಾಗ್ತಾರಂತೆ. ಒಳ್ಳೆಯ ಮಕ್ಕಳನ್ನು ಪಡೆದರು, ಗುರುರಾಜ ಹುಟ್ಟಿದ, ಈಗ ನಿಜವಾಗಿ ಗುರುರಾಜರು ಹುಟ್ಟುತ್ತಾ ಇದ್ದಾರೆ ಅನ್ನೋದಕ್ಕಾಗಿ ಇವರ 3ನೇ ಋಣ ಯಾವುದದು? ಪಿತೃಋಣ. ಆ ಪಿತೃಋಣವೂ ಇವರದು ಹೋಯಿತು ಅಂತ ಹೇಳಿ ಒಂದೊಂದು ಗೆರೆಯನ್ನು ಅವರು ಮಾಯ ಮಾಡ್ತಾ ಹೋದಂತೆ ಇತ್ತಂತೆ ಬ್ರಹ್ಮದೇವರು. ಪಿತೃಋಣಕ್ಕಾಗಿ 1 ಗೆರೆ, ಋಷಿ ಋಣಕ್ಕಾಗಿ ಮತ್ತೊಂದು ಗೆರೆ, ಪಿತೃಋಣಕ್ಕಾಗಿ ಮತ್ತೊಂದು ಗೆರೆ ಎಳೆದಾಗಿತ್ತು. ಅದು 3 ಋಣ ಇವರು ತೀರಿಸಿಕೊಂಡ್ರು ಅನ್ನೋದಕ್ಕಾಗಿ ಆ ಪತ್ರ ಹಿಂದೆ ತೆಗೆದುಕೊಂಡಂತೆ ಇತ್ತಂತೆ ಸಾಲಗಾರ. ಮನೆಗೆ ಬಂದು ಹೆಂಡತಿಗೆ ಹೇಳಿ, ನಿಮ್ಮ ಯಜಮಾನರು ಎಲ್ಲ ಸಾಲ ಮುಟ್ಟಿಸಿದ್ದಾರೆ, ನಾನು ನೀವೊಂದು ಪತ್ರ ಕೊಟ್ಟಿದ್ದೇನಲ್ಲ, ನಾವೇ ಕೆಳಗೆ ಇಟ್ಕೊಂಡಿದ್ದಿ, ಇಲ್ಲಿ ಆ ಪತ್ರವನ್ನು ಇಟ್ಟುಕೊಂಡಿದ್ದಿ, ಆ ಪತ್ರವನ್ನು ನನಗೆ ತಿರುಗಿ ಕೊಡು ಅಂತ ಹೇಳಿ ಬ್ರಹ್ಮದೇವರು ಬಂದು ಆ ಪತ್ರವನ್ನು ಇಸ್ಕೊಂಡು ಹೋದ ಹಾಗೆ ಆ 3 ಗೆರೆಗಳು ಮಾಯವಾಗಿದ್ದು ಅಂತ ಹೇಳಿ ಬಹಳ ಅದ್ಭುತವಾಗಿ ಅವರು ಉತ್ಪ್ರೇಕ್ಷೆಯನ್ನು ಮಾಡ್ತಾರೆ. ತನಯಾಭ್ಯುದಯಾತ ಋಣತ್ರಯಸ್ಯಾಪಿ ಅಪನೋದಂ ಕಮಿತು ವಿಧಾತು ಕಾಮಃ ಪುರತಃ ಅಕೃತ ತಸ್ಯ ಲಕ್ಷ್ಮರೇಖಾ ತ್ರಿವಲೀರಬ್ಜಭವೋ ನಿರಸ್ತರೂಪಾಃ. ಈ ರೀತಿಯಾಗಿ ಬಹಳ ಸುಂದರವಾದ ಉತ್ಪ್ರೇಕ್ಷೆಗಳನ್ನು ಕವಿಗಳು ನಮಗೆ ಮಾಡಿಸಿಕೊಡ್ತಾರೆ. ಉದರಸ್ಥ ಶಿಶೋರುದೇಶ್ಯ ತಸ್ಯಾತ್ ವಸನೆ ಲೋಹಿತ ಮೃತ್ತಿಕಾನುರಾಗಃ ಇತಿ ತದ್ಘಟನಾದೆ ಕಿಂ ನುಷೋಣಾಂ ಮೃದಮಾಸೇವತ ಸಾದರಂ ಮೃಗಾಕ್ಷಿ.
ಕೆಮ್ಮಣ್ಣು ತಿಂತಾ ಇದ್ಲಂತೆ. ಏನು ವಿಚಿತ್ರವಾದ ಅಪೇಕ್ಷೆ ಏನೋ ಗೊತ್ತಿಲ್ಲ. ಯಾಕೆ ತಿಂತಾ ಇದ್ಲು ಅಂದರೆ ಅದಕ್ಕೂ ಉತ್ಪ್ರೇಕ್ಷೆಯನ್ನು ಮಾಡ್ತಾರೆ. ಈ ಹೊಟ್ಟೆಯಲ್ಲಿರುವ ಮಗ ಏನಿದ್ದಾನಲ್ಲ, ಬಟ್ಟೆ ಉಟ್ಬೇಕಾದ್ರೆ ಆ ಬಟ್ಟೆಗೂ ಕೆಂಪು ಮಣ್ಣು ಹಾಕಿಕೊಂಡೇ ಉಟ್ಕೊಳ್ಬೇಕು. ಆ ಬಟ್ಟೆಯನ್ನು ಕೆಂಪು ಮಣ್ಣಲ್ಲಿ ಅದ್ದಿಕೊಂಡು ಆ ಬಟ್ಟೆಗಳನ್ನೇ ಉಟ್ಕೊಳ್ಬೇಕಲ್ಲ. ಅದನ್ನು ಸೂಚನೆ ಮಾಡೋದಕ್ಕಾಗಿ ಕೆಮ್ಮಣ್ಣನ್ನು ತಿನ್ನೋ ವ್ಯಾಪಾರವನ್ನು ಅವಳು ಮಾಡ್ತಾ ಇದ್ಲಂತೆ. ಹೀಗೆ ಒಟ್ಟಾರೆ ಅದನ್ನು ತಿಳಿಸ್ತಾ ಇದ್ದಾರೆ. ಭವನೆ ಭುವನಂ ಕೃಶಾನು ತಪ್ತಂ ಪರಿಕೃಪ್ತಂ ನವಶಾತ ಕುಂಭಕುಂಭೈ ಅಪಹಾಯನ ದೀಪಯೋ ಹಿಮಾನೀಂ ಧವಲಂ ಕೇವಲಮೈಚ್ಛದಚ್ಛ ಬುದ್ಧಿ. ಒಳ್ಳೆ ಶ್ರೀಮಂತಿಕೆ, ರಾಜರ ಆಶ್ರಯ ಇತ್ತು. ಹೀಗಾಗಿ ನೀರು ಕುಡಿಬೇಕಲ್ಲ, ಒಳ್ಳೆ ಬಿಸಿಯಾದ ನೀರು ಕುಡಿಬೇಕು, ಕಂಡ ನೀರನ್ನು ಕುಡಿಬಾರದು, ಆರೋಗ್ಯದಿಂದ ಇರ್ತಾರೆ ಅನ್ನೋದಕ್ಕಾಗಿ ಬಂಗಾರದ ಕೊಡದಲ್ಲಿ ನೀರನ್ನು ಕಾಸಿ ಅವಳಿಗಾಗಿ ಇಡ್ತಾ ಇದ್ರಂತೆ. ಅಂಥ ನೀರನ್ನು ತಂದಿಟ್ರೆ ಅದನ್ನು ದೂರ ಸರಿಸಿ ನದಿಗೆ ಹೋಗಿ ನದಿ ನೀರನ್ನು ತಂದು ಕುಡಿತಾ ಇದ್ಲಂತೆ. ಯಾಕೆ ನದಿ ತೀರದಲ್ಲೇ ಇರೋರು ಇವರು. ಸ್ನಾನ ಮಾಡಬೇಕಾದ್ರೂ ನದಿಗೆ ಹೋಗಬೇಕು, ನೀರು ಕುಡಿಬೇಕಾದ್ರೂ ನದಿ ನೀರನ್ನೇ ಕುಡಿಬೇಕು. ಅಂಥವನು ಒಳಗಿದ್ದಾನೆ ಅನ್ನೋದನ್ನು ತಿಳಿಸೋದಕ್ಕಾಗಿ ಬಂಗಾರದಲ್ಲಿ ಕಾಸಿ ತಂದಿಟ್ಟ ನೀರನ್ನು ದೂರ ಸರಿಸಿ ಆ ನದಿ ಜಲವನ್ನು ಅವಳು ಪಾನ ಮಾಡ್ತಾ ಇದ್ಲಂತೆ. ಆ ರೀತಿಯಾಗಿ ಹೇಳ್ತಾರೆ. ವಿದುಷಿ ವಿವಿಧ ಕಥಾವಿತೇನೆ ವಿಹಗಾಧೀಶ್ವರ ವಾಹನ ಪಯಂಕಾ ವದತಿ ಸ್ಮ ವದಾ ವದಾ ಬಲಾರಾಮ ವಸತಿ ಸ್ಮಾಸನಜೇವ ಸಂತತಂ ಸಾ. 100 ಜನ ಸ್ತ್ರೀಯರನ್ನು ಕೂಡಿಸ್ಕೊಳ್ಬೇಕಂತೆ. ಕೂಡಿಸ್ಕೊಂಡು ಗರುಡ ವಾಹನ ಅಂತನ್ನೋ ಅಂಕಿತದಲ್ಲಿ ಹಾಡುಗಳನ್ನು ಬರಿಬೇಕಂತೆ. ಹಾಡುಗಳನ್ನು ಬರೆದು ಆ ಹಾಡುಗಳ ಅರ್ಥವನ್ನು ಆ ಕೂಡಿಸಿಕೊಂಡ ಜನರಿಗೆಲ್ಲ ಉಪದೇಶ ಮಾಡಬೇಕಂತೆ. ಇದು ಯಾರು ಮುಂದೆ ಮಾಡುವವನು, ಹೀಗೆಲ್ಲ ಸುತ್ತಮುತ್ತ ಜನರನ್ನು ಕುಳಿಸಿಕೊಂಡು ಉಪದೇಶ ಮಾಡುವವನು ಹುಟ್ಟುತ್ತಾನೆ ಅನ್ನೋದನ್ನು ತಿಳಿಸೋದಕ್ಕಾಗಿ ಇಷ್ಟು ದಿವಸ ಮಾಡಿಲ್ಲ, ಈಗ ಮಾತ್ರ ಮಾಡ್ತಾ ಇದ್ದಾಳೆ. ಇದರ ಅರ್ಥ ಏನು? ಇದು ಗರ್ಭದ ಲೀಲೆ. ಇವೆಲ್ಲ ರಾಘವೇಂದ್ರ ಸ್ವಾಮಿಗಳು ಗರ್ಭದಲ್ಲಿ ಇದ್ದಾಗ ತಮ್ಮ ಲೀಲೆಗಳನ್ನು ಹೇಗೆ ಅಭಿವ್ಯಕ್ತ ಮಾಡಬೇಕು? ತಾಯಿಯ ಮುಖಾಂತರ ತಾನೇ. ಹೀಗಾಗಿ ತಾಯಿಯ ಮುಖಾಂತರ ತಮ್ಮ ಅದ್ಭುತವಾದ ಮಹಿಮೆಗಳನ್ನು ತೋರಿಸ್ತಾ ಗರ್ಭಲೀಲೆಗಳನ್ನೇ ರಾಘವೇಂದ್ರ ಸ್ವಾಮಿಗಳು ಬಹಳ ಸುಂದರವಾಗಿ ತೋರಿಸ್ತಾ ಇದ್ದಾರಂತೆ. ಸಕದಾಚನ ಶೋಭನೆನ್ನಿ ಸೂನೋಹೋ ವಿದಧೆ ಪುಂಸವನಚ್ಛಲೇನ ಭುಕ್ತಿಂ. ಪುಂಸವನವನ್ನು ಮಾಡ್ತಾರೆ. ಆಮೇಲೆ ಸರಿಯಾದ ಶುಭಲಗ್ನ ಇದ್ದಾಗ ಅಸವಿಷ್ಟ ಸುತಂ ದ್ವಿಜೇಂದ್ರ ಪತ್ನಿ ಶುಭಲಗ್ನೆ ಪರಿಪೂರ್ಣ ದೃಷ್ಟಿಭಾಜಿ ಅಖಿಲ ದ್ವಿಜ ರಾಜವಂದನೀಯಂ ದ್ವಿಜರಾಜಂ ದಿಗಿವಾಮರಾಧಿಪಸ್ಯ. ದಿಕ್ಕುಗಳು ಚಂದ್ರನನ್ನು ಹೇಗೆ ಹಡಿತವೆ, ಚಂದ್ರನ ಉತ್ಪತ್ತಿಯಾಗುವಂತೆ ಹೇಗೆ ಮಾಡ್ತವೆ, ಅದೇ ರೀತಿಯಾಗಿ ಆ ಗೋಪಿಕಾಂಬ ರಾಘವೇಂದ್ರ ಸ್ವಾಮಿಗಳಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ ಅಂತನ್ನೋ ಕಥೆಯನ್ನು ಹೇಳ್ತಾರೆ. ಈ ರೀತಿಯಾಗಿ ಹೇಳ್ತಾ ಉದಯಸ್ಥ ಪಟೀರಮಯ ಅಹೇಮ ಪೃಥ್ವೀಧರ ಪರ್ಯಂತ ಧರಾಚರೈರ್ಜನೌಘೈ ಅಭಿವಂದ್ಯ ಇತೀವ ಬಾಲಕಸ್ಯ ವ್ಯತನೋತ ವೆಂಕಟನಾಥ ನಾಮ ತಾತಃ. ತಮ್ಮ ಕುಲದೇವರಿಗೆ ಮೊರೆ ಹೊಕ್ಕು ವಿಶಿಷ್ಟವಾದ ಪ್ರಾರ್ಥನೆಯನ್ನು ಮಾಡಿ ಈ ಮಗುವನ್ನು ಸಂಪಾದನೆ ಮಾಡಿದ್ದೇನೆ ಅಂತನ್ನೋದಕ್ಕಾಗಿ ಮಗಳಿಗೆ ವೆಂಕಟಾಂಬ ಅಂತ ಹೆಸರಿಟ್ಟರೆ ಮಗನಿಗೆ ವೆಂಕಟನಾಥ ಅಂತ ಹೆಸರಿಟ್ಟಿದ್ದಾರೆ. ಆದರೆ ಕುಲದೇವರನ್ನು ಎಂದಿಗೂ ಮರೆಯೋ ಹಾಗಿಲ್ಲ. ಯಾರು ಕುಲದೇವರು ಅಂತೇ ಗೊತ್ತಿರೋದಿಲ್ಲ ಇವತ್ತಿನ ಜನರಿಗೆ. ಕೆಲವರಿಗೆ ಯಾವ ವೇದ ಗೊತ್ತಿಲ್ಲರಿ, ಏನು ಗೋತ್ರ ಗೊತ್ತಿಲ್ಲರಿ, ನಕ್ಷತ್ರ ಏನೂ ಗೊತ್ತಿಲ್ಲ, ಯಾವತ್ತು ಹುಟ್ಟಿದ್ದೀರಿ ಗೊತ್ತಿಲ್ಲ, ಹುಟ್ಟಿದಬ್ಬ ಯಾವತ್ತು 2-8-73 ಗೊತ್ತು, ಯಾವುದು ಬೇಡ ಅದು ಗೊತ್ತು, ಯಾವುದು ಬೇಕು ಯಾವುದು ಗೊತ್ತಿಲ್ಲ. ಈ ರೀತಿಯಾಗಿ ಘಟನೆ ಆಗಿ ಹೋಗ್ಬಿಡ್ತದೆ ನಮ್ಮದೆಲ್ಲ. ಈ ರೀತಿಯಾದ ಪ್ರಸಂಗ ಬಂದು ಹೋಗ್ಬಿಡ್ತದೆ ಅನ್ನೋದಕ್ಕಾಗಿ ಕುಲದೇವರನ್ನು ಮಾತ್ರ ಏನಿದ್ರೂ ಕುಲದೇವರನ್ನು ಮರಿಬಾರದು ಅಂತ ಹೇಳ್ತಾರೆ. ಪ್ರತಿನಿತ್ಯ ಕುಲದೇವರ ಸ್ತೋತ್ರ, ಪ್ರತಿನಿತ್ಯ ಕುಲದೇವರಿಗಾಗಿ ಮುಡುಪು ಇಡಲೇಬೇಕು ಅಂತ ಹೇಳ್ತಾರೆ. ಮಧ್ವವಿಜಯದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಕುಲದೇವರ ಬಗ್ಗೆ. ಕುಲದೇವರ ಮಹಿಮೆಯನ್ನು, ಕುಲದೇವರ ಸೇವೆಯನ್ನು ಮಾಡೋದರಿಂದಲೇ ನಮ್ಮ ಎಲ್ಲ ಇಷ್ಟಾರ್ಥಗಳು, ಎಲ್ಲ ಇಷ್ಟಗಳು ಈಡೇರ್ತದೆ ಅನ್ನೋದಕ್ಕಾಗಿ ಸರ್ವಥಾ ಕುಲದೇವರನ್ನು ಮರಿಲಿಕ್ಕಿಲ್ಲ ಅನ್ನೋದಕ್ಕಾಗಿ ತನ್ನ ಮನೆಯಲ್ಲಿ 3 ಮಕ್ಕಳಿದ್ರೆ ಇಬ್ಬರಿಗೆ ಅದೇ ಹೆಸರನ್ನು ಇಟ್ಟಿದ್ದಾನೆ. ಇಬ್ಬರೂ ಗಂಡಸರಿಗೆ ಆ ಹೆಸರಿಡ್ಲಿಕ್ಕೆ ಸಾಧ್ಯ ಇಲ್ಲ, ವೆಂಕಟನಾಥ ಅಂತ. ಹುಟ್ಟಿದ ಮಗಳಿಗೆ ವೆಂಕಟಾಂಬ ಅಂತ ಇಟ್ಟಿದ್ದಾರೆ, 2ನೇ ಮಗನಿಗೆ ವೆಂಕಟನಾಥ ಅಂತನೋ ನಾಮಕರಣವನ್ನು ಮಾಡಿ ಆ ದೇವರ ಸ್ಮರಣೆಯ ದಿವಸ ಬರೋ ಹಾಗೆ ಅವರು ಮಾಡಿಕೊಂಡಿದ್ದಾರಂತೆ. ಅತಿ ಸದ್ಮತಲಂ ಸುತಸ್ಯ ಮೂರ್ತಿಯ ಸ್ಫುಟಮಂಗೀಕೃತ ಜಾನುಚಂಕ್ರಮಸ್ಯ. ಇನ್ನು ಮೇಲೆ ಬಾಲಲೀಲೆಗಳನ್ನು ಶುರು ಮಾಡಿದರು. 2 ಕೈ ನೆಲಕ್ಕೆ ಆನಿಸಿ, ಕಾಲುಗಳನ್ನು ನೆಲಕ್ಕೆ ಆನಿಸಿ ನಡಿಲಿಕ್ಕೆ ಶುರು ಮಾಡ್ತಾ ಇದ್ದಾರಂತೆ. ಅದನ್ನು ನೋಡಿದರೆ ಏನು ನೆನಪಾಯಿತು ಅಂತ ಅಂದರೆ ಅವರಂತಾರೆ ಕಾಮಧೇನುವನೇ ನೆನಪಾಯಿತು ಅಂತ ಅಂತಾರೆ. 4 ಕಾಲಿನಿಂದ ನಡೆಯುವ ಕಾಮಧೇನುವೋ ಏನೋ ಇದು ಅಂತನ್ನೋ ನೆನಪನ್ನು ಮಾಡಿಸಿ ಕೊಡುವ ಹಾಗೆ ಆ ದೃಶ್ಯ ಇತ್ತು ಅಂತನ್ನೋದನ್ನು ಕವಿಗಳು ಬಹಳ ಸುಂದರವಾಗಿ ನಮಗೆ ವರ್ಣನೆ ಮಾಡಿ ಕೊಡ್ತಾರೆ. ಮಹನೀಯ ಗುಣಸ್ಯ ಮಾಸಿಷಷ್ಠೆ
ಶ್ರುತಮನ್ನಾಶನ ರಾಮಧರ್ಮವಂತಮ್ಮತನಿಷ್ಠ ತತಸ್ತೃತೀಯ ವರ್ಷೆ ಚತುರಸ್ಯಾಸ್ಯ ಚಕಾರ ಚೌಲಕರ್ಮ. ಸರಿಯಾದ ಕಾಲದಲ್ಲಿ ಸರಿಯಾದ ಸಂಸ್ಕಾರಗಳಾಗಬೇಕು, ಸರಿಯಾದ ಸಂಸ್ಕಾರಗಳಾಗಬೇಕು. ಹುಟ್ಟಿದ ತಕ್ಷಣ ಹೇಳಿಬಿಟ್ಟಿರ್ತಾರೆ ಇವತ್ತು ನೋಡ್ರಿ ನಿಮ್ಮ ಮಗು ಬಹಳ ವೀಕ್ನೆಸ್ ಬಹಳ ಇದೆ ಮಗನಿಗೆ, ಹೀಗಾಗಿ ಫ್ಯಾರೆಕ್ಸು ಅವು ಇವು ಏನು ಬೇಕೆಲ್ಲ ಹಾಕಿಬಿಡ್ರಿ ಅಂತ ಹೇಳಿಬಿಡ್ತಾರೆ. ಅನಿವಾರ್ಯ. ಮತ್ತು ಇನ್ನೇನು 2ನೇ ತಿಂಗಳಿಗೆ ಅನ್ನಪ್ರಾಶನ ಮಾಡೋ ಪ್ರಸಂಗ ಬಂದು ಹೋಗ್ಬಿಡ್ತದೆ ಈಗೆಲ್ಲ. ಆದರೆ ನಿಜವಾಗಿ ಅನ್ನಪ್ರಾಶನ ಮಾಡಬೇಕಾದದ್ದು 6ನೇ ತಿಂಗಳಿನಲ್ಲಿ ಸರಿಯಾದ ಕಾಲದಲ್ಲಿ ಅನ್ನಪ್ರಾಶನವನ್ನು ಮಾಡಿಸಿದ್ದಾರೆ. ಚತುರಸ್ಯಾಸ್ಯ ಚಕಾರ ಚೌಲಕರ್ಮ, 3ನೇ ವರ್ಷಕ್ಕೆ ಚೌಲವನ್ನು ಮಾಡಿಸಿದ್ದಾರೆ. ಮಾಡಿಸಿದ ಮೇಲೆ ಚೌಲಕರ್ಮ ಆದ ಮೇಲೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ. ಚೌಲಕರ್ಮ ಆದ ಮೇಲೆ ಅಕ್ಷರಾಭ್ಯಾಸವನ್ನು 3 ವರ್ಷ ಆದ ಮೇಲೆ. ಇವತ್ತು 2ನೇ ವರ್ಷಕ್ಕೆ ಹುಟ್ಟಿದ ತಕ್ಷಣ ಸ್ಕೂಲಿಗೆ ಕಳಿಸ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. 3 ವರ್ಷದ ತನಕ ಇರಬೇಕು ಅವರು ಬಾಲಕರು, ತಮ್ಮ ಲೀಲೆಗಳನ್ನು ತೋರಿಸ್ತಾ ಇರಬೇಕು. 3 ವರ್ಷ ಆದಮೇಲೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರಂತೆ. ಏನಿತ್ತು ಅವತ್ತು ಬರೀಲಿಕ್ಕೆ? ಏನು ಸ್ಲೇಟ್ಗಳಿದ್ವಾ? ಇಲ್ಲ. ನೆಲವನ್ನೇ ಸ್ವಚ್ಛ ಮಾಡುವ ದೇವರು ಕೊಟ್ಟಿದ್ದಾನೆ. ಇಂಥ ಪಾತಿ ಇಂಥ ಸ್ಲೇಟ್ ಸಿಗ್ತದೆ ನಮಗೆ? ಏನು ರೊಕ್ಕ ಕೊಟ್ಟರು ಸಿಗೋದಿಲ್ಲ. ಭೂಮಿಯಲ್ಲೇನೆ ಬರಿಬೇಕಂತೆ. ವಿಲಿಖ್ಯ ಭೂಮೌ ಪ್ರಥಮಂ ಕುಮಾರಂ ರೇಖಾಮಿಮಾಂ ಓಮಿತಿ ಸಂಪಟೇತಿ. ಓಂಕಾರವನ್ನು ಬರೆದು ಹೇಳ್ತಾರಂತೆ. ಇದು ಓಂ ಓಂ ಅಂತ ಅನ್ನು ಅಂತ ಹೇಳಿ ಆ ಬಾಲಕನಿಗೆ ಹೇಳಿದಾಗ ಅವನು ಪ್ರಶ್ನೆ ಮಾಡ್ತಾನಂತೆ. ಪಿತ್ರಾನಿ ಯುಕ್ತ ಪುನರಬ್ರವೀತ್ತಂ ಅಲ್ಪೇ ಕಥಂ ವಾ ಗುಣಪೂರ್ಣ ಸಂಜ್ಞ. ಅರೆ ಎಷ್ಟು ಸಣ್ಣ ಅಕ್ಷರ ಇದೆ ಇದು, ಒಂದೇ ಅಕ್ಷರ. ಈ ಒಂದು ಅಕ್ಷರದಲ್ಲಿ ಗುಣಪೂರ್ಣತ್ವ ಅಂತನ್ನೋ ಸಂಜ್ಞೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ಒಂದೇ ಅಕ್ಷರ ಇದು. ಒಂದು ಅಕ್ಷರದಲ್ಲಿ ಅನಂತ ಗುಣ ಪರಿಪೂರ್ಣತ್ವ ಇದು ತುಂಬಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳಿದ್ರಂತೆ. ಸಣ್ಣ ವಾಟಕದಲ್ಲಿ ಬಿಂದಿಗೆ ನೀರು ಹಾಕ್ಲಿಕ್ಕೆ ಸಾಧ್ಯ ಇದೆ ಏನು? ಸಾಧ್ಯ ಇಲ್ಲ. ಹಾಗೆ ಒಂದೇ ಅಕ್ಷರದಲ್ಲಿ ಇಷ್ಟೆಲ್ಲ ಅನಂತ ಅರ್ಥಗಳು ತುಂಬಲಿಕ್ಕೆ ಹೇಗಾಗ್ತದೆ ಅಂತ ಪ್ರಶ್ನೆಯನ್ನು ಮಾಡಿದ್ದಂತೆ. ಆ ಪ್ರಶ್ನೆಯನ್ನು ನೋಡಿ ಹುಚ್ಚುತ್ತವ ನಾಮಕರಣಕ್ಕೆ ಬಂದವರೆಲ್ಲ, ಅಕ್ಷರಾಭ್ಯಾಸಕ್ಕೆ ಬಂದವರೆಲ್ಲ ಹೌಹಾರಿ ಹೋಗ್ತಾರೆ, ಸಂತೋಷ ಪಡ್ತಾರೆ. ಸುಹೃಜ್ಜನಾ ಶ್ರುತಿ ಶಿರೋದೃಢ ವಾಸನ ಮಾನಸಂ ಕಥಮಯಂ ಶಿಶುರು ಈದೃಶ ವಾಕ್ಪಿತ ಸುಕೃತವಾನಿತಿ ವಿಸ್ಮಯಿನೋ ಹೋಯ್. ಇನ್ನೇನು ಸಕೃತ ಮಾಡಿದ್ಯಪ್ಪ ನೀನು, ಏನು ಪುಣ್ಯ ಮಾಡಿದ್ದಿ ತಿಮ್ಮಣ್ಣ, ಎಂಥ ಸುಂದರ ಮಗು ಹುಟ್ಟಿದ್ದಾನೆ, ಎಂಥ ಅದ್ಭುತವಾದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಅಂತ ಹೇಳಿ ಎಲ್ಲರೂ ಬಂದು ಅವನಿಗೆ ಸಂತೋಷವನ್ನು ಪಡಿಸ್ತಾ ಹೋಗ್ತಾ ಇದ್ದಾರಂತೆ. ಸದದ್ಯಾಂ ಕಸ್ಮೈಚಿತ. ಅನಂತರ ಮಗಳಿಗೆ ಸರಿಯಾಗಿ ಯಾವಾಗ ತನೂಜಾಮಷ್ಟಾಬ್ದಂ ಸಸಹಜಯುಗಾಂ ಕಾವ್ಯಕುಶಲಾಂ ಸುಭದ್ರಾಂ ಭದ್ರಾಂಗೀಮಿವ ಮುಸಲಿಕಂಸಾರಿ ಸಹಿತಾಂ ಸದದ್ಯಾಂ ಕಸ್ಮೈಚಿತ್ ವಿದಿತ ಕುಲ ಸಂಜಾತ ವಿದುಷೇ ಚಕಾರೇತ್ಥಂ ಬುದ್ಧಿಂ ತನಯವದನಾಲೋಕ ಮುದಿತಃ. ಮಗಳಿಗೆ 8 ವರ್ಷ ಬಂದಿದೆ. ಅಷ್ಟವರ್ಷ ಭವೇತ್ ಕನ್ಯಾ. 8ನೇ ವರ್ಷಕ್ಕೆ ವಿವಾಹ ಮಾಡಬೇಕು, ಆಗಿನ ಕಾಲದ ಸಂಪ್ರದಾಯ ಅನ್ನೋದಕ್ಕಾಗಿ ವಿಚಾರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಒಳ್ಳೆ ವಿದ್ವಾಂಸರಿಗೆ ಕೊಡಬೇಕು. ಯಾರಪ್ಪ ಒಳ್ಳೆ ವಿದ್ವಾಂಸರಿದ್ದಾರೆ ಅಂತ ಹೇಳಿ ವರನ ಅನ್ವೇಷಣೆಯನ್ನು ತಂದೆ ಮಾಡ್ತಾ ಇದ್ದಾನೆ ಅಂತ ಈ ಕಾವ್ಯದಲ್ಲಿ ತಿಳಿಸ್ತಾರೆ. ಶ್ರೀಮತ್ ಕಾಶ್ಯಪ ವಂಶವರ್ಧಿ ಶಶಿನಃ ಷಡ್ದರ್ಶನಿ ವಲ್ಲಭ ಶ್ರೀ ಲಕ್ಷ್ಮೀ ನರಸಿಂಹ ವಿತ್ತ ವಿದುಷಃ ಶ್ರೀ ವೆಂಕಟೆಂಬ ಮನೋಜಾತೆ ನರ್ಯ ದಯಾ ಸುಧಾಮಯ ಗಿರ ನಾರಾಯಣೇನೋದಿತೆ ಕವ್ಯೇ ಚಾರುಣಿ ರಾಘವೇಂದ್ರ ವಿಜಯೇ ಸರ್ಗಸ್ಥಿತಿಯೋ ಭವತ. ಈ ರೀತಿಯಾಗಿ ಆ ಕನ್ಯೆಗೆ ಪತಿಯನ್ನು ಹುಡುಕಾಡುವ ಕೆಲಸದಲ್ಲಿ ತಲ್ಲೀನರಾಗಿದ್ದಾರೆ ಅಂತ ತಿಳಿತಾ ಈ ಕಾವ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಇತಿ ಕವಿಕುಲ ತಿಲಕೇನ ಶ್ರೀ ನಾರಾಯಣಾಚಾರ್ಯೇಣ ವಿರಚಿತೆ ಶ್ರೀ ರಾಘವೇಂದ್ರ ವಿಜಯೇ ತೃತೀಯ ಸರ್ಗಃ ಸಮಾಪ್ತಃ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ರಸ್ಮಿನ್ ಪರೇ ಸ್ವರ್ಪಿತಂ